ನೋಡ್ಬೋದು. ಹಾಗೆಯೇ ಎರಿಕ್ಸನ್ ರವರ ಸಿದ್ಧಾಂತ ಬಗ್ಗೆ ಕೂಡ ನಾವೇನು ಮಾಡಿದ್ವಿ ಅಂತ ಹೇಳಿ ಡಿಸ್ಕಷನನ್ನು ಮಾಡಿದ್ದೀವಿ. ಈಗ ಅದರಲ್ಲೂ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಸಿದ್ಧಾಂತ ಯಾವುದಂತಂದಾಗ ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋವಿಶ್ಲೇಷಣಾ ಸಿದ್ಧಾಂತ ಅಂತಕ್ಕಂಥ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ನಾವೀಗಾಗಲೇ ಮನೋವಿಜ್ಞಾನದ ಅಧ್ಯಯನ ವಿಧಾನಗಳನ್ನು ಡಿಸ್ಕಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನೋವಿಶ್ಲೇಷಣಾ ಪದ್ಧತಿಯ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡಿದ್ದೇವೆ. ಆ ಮನೋವಿಶ್ಲೇಷಣಾ ಪದ್ಧತಿಯ ಜನಕನಾಗಿರ್ತಕ್ಕಂಥ ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕಂಥವರು ಆಸ್ಟ್ರಿಯಾ ದೇಶದ ಮನೋವಿಜ್ಞಾನಿಯಾಗಿದ್ದು ಆಸ್ಟ್ರಿಯಾದ ಫ್ರೀಬರ್ಗ್ ಎಂಬಲ್ಲಿ ಮೇ 6, 1856 ಜನಿಸ್ತಾರೆ. ಇವರು 1883 ವಿಯೆನ್ನಾ ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ಪದವಿಯನ್ನು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಮಾನವನ ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ ಕೊಟ್ಟಿರ್ತಕ್ಕಂಥ ಮನೋವಿಜ್ಞಾನಿ ಯಾರಪ್ಪ ಅಂತ ಕೇಳಿದಾಗ ಅವರು ಸಿಗ್ಮಂಡ್ ಫ್ರಾಯ್ಡ್ ಅಂತೇಳಿ. ಅದಕ್ಕೋಸ್ಕರ ನಾವು ಮನೋವಿಜ್ಞಾನದ ಅಧ್ಯಯನ ವಿಧಾನಗಳಲ್ಲಿ ಮನೋವಿಶ್ಲೇಷಣೆ ಪದ್ಧತಿಯನ್ನು ಅಧ್ಯಯನ ಮಾಡುವಾಗ ಈಗಾಗಲೇ ಹೇಳಿರುವಂತೆ ಮನಸ್ಸಿನ 3 ಆಯಾಮಗಳನ್ನು ಕೊಡ್ತಾರೆ. ಆ ಮನಸ್ಸಿನ 3 ಆಯಾಮಗಳು ಯಾವುವಂತ ಕೇಳಿದಾಗ ಪ್ರಜ್ಞಾಸ್ಥಿತಿ, ಅರೆ ಪ್ರಜ್ಞಾಸ್ಥಿತಿ ಮತ್ತು ಸುಪ್ತ ಪ್ರಜ್ಞಾಸ್ಥಿತಿ ಅಂತೇಳಿ. ಒಬ್ಬ ವ್ಯಕ್ತಿಯ ಸಂಪೂರ್ಣವಾಗಿರ್ತಕ್ಕಂಥ ಮಾನಸಿಕ ಚಿತ್ರಣವನ್ನು ನಾವು ಕಂಡುಕೊಳ್ಬೇಕಾಗಿತ್ತು ಅಂತಂದರೆ ಪ್ರಜ್ಞಾಸ್ಥಿತಿಯಲ್ಲಿ ಕೂಡ ಅಧ್ಯಯನ ಮಾಡಬೇಕು, ಅರೆ ಪ್ರಜ್ಞಾಸ್ಥಿತಿಯಲ್ಲಿ ಕೂಡ ಅಧ್ಯಯನ ಮಾಡಬೇಕು, ಅದೇ ರೀತಿಯಾಗಿ ಸುಪ್ತ ಪ್ರಜ್ಞಾಸ್ಥಿತಿಯಲ್ಲಿ ಕೂಡ ಅಧ್ಯಯನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೊಟ್ಟಿರ್ತಕ್ಕಂಥ ಮನೋವಿಜ್ಞಾನಿ ಯಾರಂತ ಕೇಳಿದಾಗ ಅವರು ಸಿಗ್ಮಂಡ್ ಫ್ರಾಯ್ಡ್ ಅವರು. ಅದೇ ರೀತಿಯಾಗಿ ಕನಸಿನ ವಿಶ್ಲೇಷಣೆ ಅಂತಕ್ಕಂಥ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ. ಕನಸಿನ ವಿಶ್ಲೇಷಣೆ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡಿರ್ತಕ್ಕಂಥವರು, ಅದರ ಬಗ್ಗೆ ಭಾಳಷ್ಟು ವಿಷಯವನ್ನು ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ಅವರು. ಆ ಕನಸಿನ ವಿಶ್ಲೇಷಣೆ ಕುರಿತಾಗಿ ಮಾನವನ ಮಾನಸಿಕತೆ ಯಾವ ರೀತಿಯಾಗಿದೆಯೋ ಆ ಮಾನಸಿಕತೆಗೆ ಸಂಬಂಧಪಟ್ಟಂತೆ ಕನಸುಗಳು ಅಂತಕ್ಕಂಥ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ವ್ಯಕ್ತಪಡಿಸ್ತಾರೆ. ಮತ್ತು ವ್ಯಕ್ತಿತ್ವದ 3 ಆಯಾಮಗಳು ನೋಡಿ, ವ್ಯಕ್ತಿತ್ವದ 3 ಆಯಾಮಗಳು ಯಾವಂತ ಕೇಳಿದಾಗ ನಾವೀಗಾಗಲೇ ಅಧ್ಯಯನ ಮಾಡಿದ್ದೀವಿ. ಈಗೋ ಮತ್ತು ಸೂಪರ್ ಈಗೋ ಅಂತಕ್ಕಂಥ 3 ವ್ಯಕ್ತಿತ್ವವನ್ನು ರಚನೆ ಮಾಡ್ತಕ್ಕಂಥ ಅಂಶಗಳು. ಆ ವ್ಯಕ್ತಿತ್ವವನ್ನು ರಚನೆ ಮಾಡ್ತಕ್ಕಂಥ ಅಂಶಗಳು ಕೂಡ ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಮಾಡ್ತಾರೆ ಅಂತ ಕೇಳಿದಾಗ ಇಲ್ಲಿ ಕೊಡ್ತಾರೆ. ಅದೇ ರೀತಿಯಾಗಿ ಲಿಬಿಡೋ ಅಂತಕ್ಕಂಥದ್ದು, ಕಾಮಛಾಯೆ ಅಂತಕ್ಕಂಥದ್ದು, ಅದು ಕಾಮವಾಂಛೆ ಅಂತಕ್ಕಂಥದ್ದು. ಈ ಕಾಮವಾಂಛೆ ಇದು ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ. ಮಾನವನ ವಿಕಾಸದ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಕ್ಕಂಥದ್ದು ಯಾವುದಂತ ಕೇಳಿದಾಗ ಅದು ಲಿಬಿಡೋ ಅಂತಕ್ಕಂಥ ಅಂಶವನ್ನು ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರು ತಮ್ಮ ಒಂದು ಸಿದ್ಧಾಂತದಲ್ಲಿ ವ್ಯಕ್ತಪಡಿಸ್ತಾರೆ. ಅದಕ್ಕೋಸ್ಕರವಾಗಿ ಈ ಒಂದು ಸಿಗ್ಮಂಡ್ ಫ್ರಾಯ್ಡ್ ಅವರ ಸಿದ್ಧಾಂತ ಕೇವಲ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲದೆ ಮಾನವನ ಇಡೀ ಮಾನಸಿಕತೆಗೆ ಸಂಬಂಧಪಟ್ಟಂಥ ಏನೇನು ಪರಿಕಲ್ಪನೆಗಳಿದಾವೋ ಎಲ್ಲ ಪರಿಕಲ್ಪನೆಗಳ ಕುರಿತಂತೆ ವಿಶ್ಲೇಷಣೆ ಮಾಡ್ತಕ್ಕಂಥ ಸಿದ್ಧಾಂತ ಅಂತ ಕೇಳಿದಾಗ ಅದು ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋವಿಶ್ಲೇಷಣಾ ಸಿದ್ಧಾಂತ. ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿತ್ವ ವಿಕಾಸದಲ್ಲಿ ಬರ್ತಕ್ಕಂಥ ಸಹಜ ಪ್ರವೃತ್ತಿಗಳ ಕುರಿತಾಗಿ ಕೂಡ ಪರಿಕಲ್ಪನೆ ಕೊಡ್ತಾ ಇದ್ದಾರೆ. ಸಹಜ ಪ್ರವೃತ್ತಿಗಳು ಈಗಾಗಲೇ ಅಧ್ಯಯನ ಮಾಡಿದ್ವಿ. 2 ಪ್ರಕಾರಗಳು. ಮೊದಲನೇದಾಗಿ ಜೀವಲಾಲನೆಯ ಸಹಜ ಪ್ರವೃತ್ತಿಗಳಂತಕ್ಕಂಥದ್ದು, ಎರಡನೇದಾಗಿ ಮೃತ್ಯುಲಾಲನೆಯ ಸಹಜ ಪ್ರವೃತ್ತಿಗಳಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಹೀಗೆ 2 ರೀತಿಯಾಗಿರ್ತಕ್ಕಂಥ ಸಹಜ ಪ್ರವೃತ್ತಿಗಳನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ತಮ್ಮ ಸಿದ್ಧಾಂತದಲ್ಲಿ ಕೊಡ್ತಾರೆ. ಇಂತಹ ಸಿಗ್ಮಂಡ್ ಫ್ರಾಯ್ಡ್ ಅವರು ವ್ಯಕ್ತಿತ್ವ ರಚನೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಿ ಚೈತನ್ಯಗಳ ಒಂದು ವ್ಯವಸ್ಥೆ ಅಂತ ಕರೀತಾನೆ. ಯಾಕೆ ಅಂತ ಕೇಳಿದಾಗ ಯಾವ ರೀತಿಯಾಗಿರ್ತಕ್ಕಂಥ ಕ್ರಿಯೇಟಿವಿಟಿ ಅಂತಕ್ಕಂಥ ವ್ಯಕ್ತಿಯಲ್ಲಿ ಇರ್ತದೋ ಅದೇ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಅವನಲ್ಲಿ ರೂಪುಗೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಮಾಡ್ತಾರೆ ಅಂತ ಕೇಳಿದಾಗ ವ್ಯಕ್ತಪಡಿಸ್ತಾರೆ. ಅದಕ್ಕೋಸ್ಕರವಾಗಿ ವ್ಯಕ್ತಿತ್ವ ರಚನೆಯಲ್ಲಿ ಪ್ರಮುಖವಾಗಿ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಇದ್ದಂತಕ್ಕಂಥದ್ದು ಈಗೋ ಅಂತಕ್ಕಂಥದ್ದು ಮತ್ತು ಸೂಪರ್ ಈಗೋ ಅಂತಕ್ಕಂಥದ್ದು. ಈ 3 ಅಂಶಗಳ ಬಗ್ಗೆ ನಾವು ಈಗಾಗಲೇ ಏನು ಮಾಡಿದ್ವಿ ಅಂತ ಕೇಳಿದಾಗ ಕಳೆದ ತರಗತಿಯಲ್ಲಿ ಈ 3 ಅಂಶಗಳನ್ನು ಡಿಸ್ಕಷನ್ ಮಾಡಿದ್ವಿ. ಅದಕ್ಕೋಸ್ಕರ ಮತ್ತೆ ನಾವು ಇದೇ ಅಂಶಗಳನ್ನು ಡಿಸ್ಕಷನ್ ಮಾಡ್ತಾ ಸಮಯ ವ್ಯರ್ಥ ಮಾಡೋದು ಬೇಡ. ಅದಕ್ಕೋಸ್ಕರವಾಗಿ ಈಗ ಡೈರೆಕ್ಟಾಗಿ ನಾವು ಎಲ್ಲಿಗೆ ಬರೋಣ ಅಂತ ಕೇಳಿದಾಗ ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋವಿಶ್ಲೇಷಣಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ
ಯಾವ ರೀತಿಯಾಗಿರ್ತಕ್ಕಂಥ ವಿಕಾಸಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ಕಟ್ಟಿಕೊಡ್ತಾರೆ ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವರ ವ್ಯಕ್ತಿತ್ವ ವಿಕಾಸ ಸಿದ್ಧಾಂತವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವರ ವ್ಯಕ್ತಿತ್ವ ವಿಕಾಸ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಮನೋಲೈಂಗಿಕ ವಿಕಾಸದ ಹಂತಗಳ ಮೂಲಕನೇ ಸಾಗುತ್ತದೆ. ಆ ಮನೋಲೈಂಗಿಕ ವಿಕಾಸ ಸಿದ್ಧಾಂತದ ಅಡಿಯಲ್ಲಿನೇ ಮಾನವನ ವಿಕಾಸ ಅಂತಕ್ಕಂಥ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಮಾಡ್ತಾರೆ, ತಮ್ಮ ಮನೋಲೈಂಗಿಕ ವಿಕಾಸ ಸಿದ್ಧಾಂತದಲ್ಲಿ ಕೊಡ್ತಾ ಇದ್ದಾರೆ. ಆ ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋಲೈಂಗಿಕ ವಿಕಾಸ ಸಿದ್ಧಾಂತ ಕುರಿತಾಗಿ ನಾವು ಅಧ್ಯಯನ ಮಾಡಬೇಕಾಗಿತ್ತು ಅಂತಂದರೆ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ ಅಂತ ಕೇಳಿದಾಗ ಲಿಬಿಡೋ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಮುಂದೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ, ಸಿಗ್ಮಂಡ್ ಫ್ರಾಯ್ಡ್ ಅವರು ಪ್ರತಿಯೊಬ್ಬ ವ್ಯಕ್ತಿಯ ಸಹಜ ಪ್ರವೃತ್ತಿಗಳು ಮಾನವನ ವರ್ತನೆಯ ನಿರ್ಧಾರಕಗಳು ಅಂತ ಹೇಳ್ತಾರೆ. ನೋಡಿ, ಸಹಜ ಪ್ರವೃತ್ತಿಗಳು ಮಾನವನ ವರ್ತನೆ ನಿರ್ಧಾರಕಗಳು. ನಮ್ಮಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಹಜ ಪ್ರವೃತ್ತಿಗಳು ಇರ್ತಾವೋ ಅದೇ ರೀತಿಯಾಗಿರ್ತಕ್ಕಂಥ ವರ್ತನೆಗಳು ಯಾರಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದಾಗ ನಮ್ಮಲ್ಲಿ ಕಂಡು ಬರೋಕ್ಕೆ ಸಾಧ್ಯ ಆಗುತ್ತವೆ. ಅದಕ್ಕೋಸ್ಕರವಾಗಿ ಸಹಜ ಪ್ರವೃತ್ತಿಗಳೇ ಮಾನವನ ವರ್ತನೆಗಳ ನಿರ್ಧಾರಗಳ ಕಂಡು ಬರೋಕ್ಕೆ ಏನಾಗುತ್ತೆ, ಇಲ್ಲಿ ಸಾಧ್ಯ ಆಗುತ್ತೆ ಅಂತಕ್ಕಂಥ ಅಂಶವನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ತಮ್ಮ ಥಿಯರಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಸಹಜ ಪ್ರವೃತ್ತಿಗಳು ಅಂತಂದರೆ ಯಾವ ರೀತಿಯಾಗಿ ನಮ್ಮಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದ್ರೆ ಸಹಜ ಪ್ರವೃತ್ತಿ ಘಟಕಾಂಶ ಕಾಂಪೋನೆಂಟ್ಸ್ ಆಫ್ ನಾವೇಂತ ಕೇಳ್ತೀವಿ ಸಹಜ ಪ್ರವೃತ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಬೇಸಿಕ್ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ 4 ಘಟಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಇನ್ಸ್ಟಿಂಕ್ಟ್ಸ್ ಅಂತ ಕರಿತೀವಿ ನಾವು. ಸಹಜ ಪ್ರವೃತ್ತಿ ಅಂತಕ್ಕಂಥದ್ದು ಮೊದಲೇದಾಗಿ ಉಗಮ ಅಥವಾ ಮೂಲ ಅಂತಕ್ಕಂಥದ್ದು. ನೋಡಿ, ನಮ್ಮಲ್ಲಿ ಏನು ಅಗತ್ಯತೆ ಇದೆಯೋ ಆ ಅಗತ್ಯತೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸಹಜ ಪ್ರವೃತ್ತಿ ಅಂತಕ್ಕಂಥ ಏನಾಗುತ್ತೆ, ಉಗಮವಾಗುತ್ತೆ ಅಥವಾ ಮೂಲವಾಗಿ ಜನ್ಮ ತಾಳುತ್ತೆ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಗಮನಿಸ್ಬೋದು. ಎರಡನೇದಾಗಿ ಗುರಿ ಅಥವಾ ಧ್ಯೇಯ ಅಂತಕ್ಕಂಥದ್ದು. ನಮ್ಮ ಏನು ಅಗತ್ಯತೆ ಇದೆಯೋ ಆ ಅಗತ್ಯತೆಗಳನ್ನು ಕಡಿಮೆಗೊಳಿಸಿಕೊಳ್ಳುವುದಕ್ಕೆ ನಮಗೇನಂತ ಕೇಳಿದಾಗ ಸಹಜ ಪ್ರವೃತ್ತಿಗಳು ಗುರಿ ಮತ್ತು ಧ್ಯೇಯವನ್ನು ಹಾಕೋತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ನೋಡಬೇಕು. ಚಾಲಕ ಶಕ್ತಿ ಅಂತಕ್ಕಂಥದ್ದು ತೃಪ್ತಿಪಡಿಸಿಕೊಳ್ಳಲು ಬಳಸಿದ ಶಕ್ತಿ ಅಂತಕ್ಕಂಥ ನಮಗೇನು ಅಗತ್ಯತೆ ಇದೆಯೋ ಆ ಅಗತ್ಯತೆಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥ ಕೆಲಸ ಯಾವ ರೀತಿಯಾಗಿ ಮಾಡ್ತೀವನೋ ಅಗತ್ಯತೆಯನ್ನು ಕಡಿಮೆ ಮಾಡ್ಕೊಳ್ಬೇಕಾಗಿತ್ತು ಅಂತಂದರೆ ನಮಗೇನು ಬೇಕಾಗಿತ್ತನೋ ಅಂಥ ಒಂದು ಶಕ್ತಿಯನ್ನು ಬಳಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಹಂತ ಅಂತ ಕೇಳಿದಾಗ ಅದು ಚಾಲಕ ಶಕ್ತಿ ಅಂತಕ್ಕಂಥದ್ದು. ನಾಲ್ಕನೇದಾಗಿ ವಸ್ತು ಅಂತಕ್ಕಂಥದ್ದು ತೃಪ್ತಿಯೆಡೆಗೆ ಮುನ್ನಡೆಸ್ತಕ್ಕಂಥ ಕ್ರಿಯೆ ಅಂತ ಕರೀತಾರೆ. ತೃಪ್ತಿಯೆಡೆಗೆ ಮುನ್ನಡೆಸ್ತಕ್ಕಂಥ ಕ್ರಿಯೆ ಅಂತಂದಾಗ ನಮ್ಮ ಸಹಜ ಪ್ರವೃತ್ತಿ ಏನಿದೆಯೋ ಆ ಸಹಜ ಪ್ರವೃತ್ತಿಯ ಮೂಲಕ ನಮ್ಮ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಏನಾಗುತ್ತೆ ಅಂತ ಕೇಳಿದ್ರೆ ಸಾಧ್ಯ ಆಗುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ವಸ್ತು ಅಂತಕ್ಕಂಥ ಕರೀತಾರೆ. ಹೀಗೆ ನಾವು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ ಹಾಗೆ ಸಹಜ ಪ್ರವೃತ್ತಿಯಲ್ಲಿ 2 ಪ್ರಕಾರಗಳು ಬರ್ತವೆ. ಮೊದಲನೇದಾಗಿ ಜೀವಲಾಲನೆಯ ಸಹಜ ಪ್ರವೃತ್ತಿಗಳು ಅಂತಕ್ಕಂಥದ್ದು, ಎರಡನೇದಾಗಿ ಮೃತ್ಯುಲಾಲನೆಯ ಸಹಜ ಪ್ರವೃತ್ತಿಗಳು ಅಂತಕ್ಕಂಥದ್ದು. ಜೀವಲಾಲನೆಯ ಸಹಜ ಪ್ರವೃತ್ತಿಗಳು ಹಸಿವು, ಬಾಯಾರಿಕೆ ಅಂತ ಕರಿಬೋದು ಅಥವಾ ನೀರಡಿಕೆ ಅಂತ ಕರಿಬೋದು, ಮತ್ತು ನಿದ್ರೆ, ಲೈಂಗಿಕತೆ ಇವೆಲ್ಲ ಯಾವ ಅಂತ ಕೇಳಿದಾಗ ಜೀವಲಾಲನೆಯ ಸಹಜ ಪ್ರವೃತ್ತಿಗಳು ಅಂತ ಕರೀತಾರೆ. ಇನ್ನು ಎರಡನೇದಾಗಿ ಮೃತ್ಯುಲಾಲನೆಯ ಸಹಜ ಪ್ರವೃತ್ತಿಗಳು ಅಂತಕ್ಕಂಥದ್ದು ಆತ್ಮಹತ್ಯೆ ಆಗಿರ್ಬೋದು, ವಿನಾಶಕಾರಿ ಚಟುವಟಿಕೆಗಳಾಗಿರ್ಬೋದು, ಇವೆಲ್ಲವೂ ಏನಂತ ಕರೀತಾರೆ ಅಂತ ಕೇಳಿದ್ರೆ ಮೃತ್ಯುಲಾಲನೆಯ ಸಹಜ ಪ್ರವೃತ್ತಿಗಳು. ಯಾರಲ್ಲಿ ಜೀವಲಾಲನೆಯ ಸಹಜ ಪ್ರವೃತ್ತಿಗಳಿರ್ತಾವೋ ಅವರು ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಯನ್ನು ಎದುರಿಸ್ತೀನಿ ಅಂತಕ್ಕಂಥ ಮನೋಭಾವನೆ ಯಾರಲ್ಲಿರುತ್ತೆ ಅಂತ ಕೇಳಿದಾಗ ಜೀವಲಾಲನೆಯ ಸಹಜ ಪ್ರವೃತ್ತಿಗಳು ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕಂಡು ಬಂದರೆ, ಯಾರಲ್ಲಿ ಮೃತ್ಯುಲಾಲನೆಯ ಸಹಜ ಪ್ರವೃತ್ತಿಗಳಿರ್ತಾವೋ ಅವರು ಸಣ್ಣ ಪುಟ್ಟ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಮನಸ್ಸನ್ನು ಚಂಚಲತೆಗೆ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು, ವಿನಾಶಕಾರಿಯಾಗಿರ್ತಕ್ಕಂಥ ಚಟುವಟಿಕೆಯಲ್ಲಿ ತೊಡಗತಕ್ಕಂಥ ಕೆಲಸವನ್ನು ಎಲ್ಲಿ ಮಾಡ್ತಾರೆ ಅಂತ ಕೇಳಿದಾಗ ಆ ಮೃತ್ಯುಲಾಲನೆಯ ಸಹಜ ಪ್ರವೃತ್ತಿಗಳು ಯಾರಲ್ಲಿ ಇರ್ತಾವೋ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದಾಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದೇ ರೀತಿಯಾಗಿ ಲಿಬಿಡೋ ಅಂತಕ್ಕಂಥದ್ದು ನೋಡಿ, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಕೇಳಿದಾಗ ಲಿಬಿಡೋ ಅಂತಕ್ಕಂಥದ್ದು ಹೀಗೆ ಲಿಬಿಡೋ ಅಂತಕ್ಕಂಥ ಒಂದು ಪರಿಕಲ್ಪನೆ ಬಹಳಷ್ಟು ಪ್ರಮುಖವಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವರ ಥಿಯರಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ಲಿಬಿಡೋ ಅಂತಕ್ಕಂಥ ಆಂಗ್ಲ ಭಾಷೆಯ ಪದ ಲ್ಯಾಟಿನ್ ಭಾಷೆಯ ಪದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಈ ಒಂದು ಲಿಬಿಡೋ ಅಂತಕ್ಕಂಥ ಪದದ ಅರ್ಥ ಏನಂತ ಕೇಳಿದಾಗ ಇಚ್ಛೆ ಅಥವಾ ಬಯಕೆ ಅಂತ ಆಗ್ತದೆ. ಈ ಇಚ್ಛೆ ಅಥವಾ ಬಯಕೆ ಅಂತಕ್ಕಂಥ ಅರ್ಥವನ್ನು ಒಳಗೊಂಡಿರ್ತಕ್ಕಂಥ ಲಿಬಿಡೋ ಅಂತಕ್ಕಂಥ ಶಬ್ದವನ್ನು ಕಾಮೋದ್ರೇಕ, ಕಾಮವಾಂಛೆ ಅಥವಾ ಕಾಮಛಾಯೆ ಎಂಬ ಹೆಸರುಗಳಿಂದ ಕರೆಯಲಾಗಿದೆ.
ಹಲವಾರು ಹೆಸರುಗಳು, ಕಾಮೋದ್ರೇಕ ಅಂತ ಕರಿಬೋದು, ಕಾಮವಾಂಛೆ ಅಂತ ಕರಿಬೋದು, ಅಥವಾ ಕಾಮ ಛಾಯೆ ಅಂತ ಕರಿಬೋದು, ಬಯಕೆ ಅಂತ ಕರಿಬೋದು, ಇಚ್ಛೆ ಅಂತ ಕರಿಬೋದು, ತೃಪ್ತಿ ಅಂತ ಕರಿಬೋದು, ಆಸೆ ಅಂತ ಕರಿಬೋದು. ಯಾವುದೇ ಪದಗಳಿಂದ ಈ ಲಿಬಿಡೋ ಅಂತಕ್ಕಂಥ ಪದಕ್ಕೆ ಸಮಾನವಾಗಿ ನಾವು ಕನ್ನಡದಲ್ಲಿ ಬಳಕೆಯನ್ನು ಮಾಡ್ಕೊಳ್ಬೋದು. ಸಿಗ್ಮಂಡ್ ಫ್ರಾಯ್ಡ್ ಅವರು ಇದನ್ನು ಜೀವನದ ಸಹಜ ಪ್ರವೃತ್ತಿ, ನೋಡಿ ಎರೋಸ್ ಅಂತ ಕರಿತೀವಲ್ಲ, ಆ ಎರೋಸ್ದೊಂದಿಗೆ ಸಂಬಂಧಪಟ್ಟ ಅಜ್ಞಾತ ಶಕ್ತಿಯ ಕಾಮವಾಂಛೆ. ಅಂದರೆ ಇದು ಲಿಬಿಡೋ ಅಂತಕ್ಕಂಥದ್ದು ಒಂದು ಸಹಜವಾಗಿರ್ತಕ್ಕಂಥ ಪ್ರವೃತ್ತಿ. ಎಂಥ ಸಹಜವಾಗಿರ್ತಕ್ಕಂಥ ಪ್ರವೃತ್ತಿ ಅಂತಂದರೆ ಜೀವಲಾಲನೆಯ ಸಹಜ ಪ್ರವೃತ್ತಿ. ಆ ಜೀವಲಾಲನೆಯ ಸಹಜ ಪ್ರವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಕ್ತಿ ಅಂತ ಕೇಳಿದಾಗ ಅದು ಕಾಮವಾಂಛೆ ಅಂತಕ್ಕಂಥದ್ದು. ಈ ಕಾಮವಾಂಛೆ ಅಂತಕ್ಕಂಥದ್ದು ಇದ್ದಿಗೆ ಶಕ್ತಿಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಅದು ಜೊತೆಯಲ್ಲಿ ಈ ಲಿಬಿಡೋ ಅಥವಾ ಕಾಮವಾಂಛೆ ಅಂತಕ್ಕಂಥದ್ದು ಮಾನವನ ಜೀವನ ಪರ್ಯಂತ ಒಂದೇ ರೀತಿಯಾಗಿ ಇರದೆ ಆ ಮಾನವನ ಅಥವಾ ವ್ಯಕ್ತಿಯ ವಯಸ್ಸಿಗೆ ತಕ್ಕಂತೆ ಅವನ ವಯಸ್ಸಿನಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತದೋ ಅದೇ ರೀತಿಯಾಗಿ ಲಿಬಿಡೋ ಅಂತಕ್ಕಂಥ ಕೂಡ ತನ್ನ ಚಟುವಟಿಕೆಯಲ್ಲಿ ತನ್ನ ಕ್ರಿಯೆಯಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರ ಥಿಯರಿಯಲ್ಲಿ ನಾವು ನೋಡ್ಬೋದಾಗಿದೆ. ಅದಕ್ಕೋಸ್ಕರವಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋಲೈಂಗಿಕ ವಿಕಾಸ ಸಿದ್ಧಾಂತದಲ್ಲಿ ಲಿಬಿಡೋ ಅಂತಕ್ಕಂಥ ಪರಿಕಲ್ಪನೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದಾಗಿದ್ದು, ಆ ಲಿಬಿಡೋ ಅಂತಕ್ಕಂಥದ್ದು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ವಯಸ್ಸಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಪಡೆದುಕೊಳ್ತದೆ, ಅದು ಯಾವ ರೀತಿಯಾಗಿರ್ತದೆ ಅಂತಕ್ಕಂಥ ವಿಷಯವನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಮಾಡ್ತಾರೆ ಅಂತ ಕೇಳಿದಾಗ ತಮ್ಮ ಸಿದ್ಧಾಂತದಲ್ಲಿ ಭಾಳಷ್ಟು ವಿಸ್ತೃತವಾಗಿ ಏನು ಮಾಡ್ತಾರೆ ಅಂತ ಕೇಳಿದಾಗ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ಅಲ್ಲಿ ಯಾವುದೋ ಲಿಬಿಡೋ ಅಂತಕ್ಕಂಥದ್ದು ಕೆಲಸವನ್ನು ಮಾಡ್ತದೆ, ಯಾವ ವಯಸ್ಸಿನಲ್ಲಿ ಯಾವ ರೀತಿಯಾಗಿ ಕಂಡು ಬರುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಈಗ ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಈ ಲಿಬಿಡೋ ಅಂತಕ್ಕಂಥದ್ದು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ತನ್ನ ಕಾರ್ಯಚಟುವಟಿಕೆಯಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಸಿಗ್ಮಂಡ್ ಫ್ರಾಯ್ಡ್ ಅವರ ಥಿಯರಿಯಲ್ಲಿ ನೋಡ್ಬೋದಾಗಿದೆ. ಅಂದರೆ ಮಾನವನ ವ್ಯಕ್ತಿತ್ವ ವಿಕಾಸ ಆಗಿರ್ಬೋದು, ಮಾನವನ ಜ್ಞಾನಾತ್ಮಕ ವಿಕಾಸ ಆಗಿರ್ಬೋದು, ಪ್ರಮುಖವಾಗಿ ಸಿಗ್ಮಂಡ್ ಫ್ರಾಯ್ಡ್ ರವರು ವಿಕಾಸಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿಚಾರಗಳನ್ನು ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಮನೋಲೈಂಗಿಕ ವಿಕಾಸದಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ಬಹಳಷ್ಟು ಪ್ರಮುಖವಾಗಿ ಒತ್ತು ಕೊಡ್ತಾರೆ. ಆ ಮನೋಲೈಂಗಿಕ ವಿಕಾಸದ ಜೊತೆಯಲ್ಲಿನೇ ಮಾನವನ ವಿಕಾಸ ಅಂತಕ್ಕಂಥ ಆಗ್ತದೆ ಮತ್ತು ಮಾನವನ ವ್ಯಕ್ತಿತ್ವ ವಿಕಾಸ ಅಂತಕ್ಕಂಥ ಕೂಡ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಮಾಡ್ತಾರೆ ತಮ್ಮ ಸಿದ್ಧಾಂತದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಮಾನವನ ಮನೋಲೈಂಗಿಕ ವಿಕಾಸ ಸಿದ್ಧಾಂತದಲ್ಲಿ ಕಂಡು ಬರ್ತಕ್ಕಂಥ ಹಂತಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡೋದಾಗಿದ್ದರೆ ಈ ಎಲ್ಲದಕ್ಕೂ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ ಅಂತಕ್ಕಂಥದ್ದು ಲಿಬಿಡೋ ಆಗಿದೆ. ಕಾಮವಾಂಛೆ, ಕಾಮಛಾಯೆ ಅಂತ ಕರಿತೀವಲ್ಲ, ಆ ಲಿಬಿಡೋ ಅಂತಕ್ಕಂಥ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಒಬ್ಬ ವ್ಯಕ್ತಿಯ ಹುಟ್ಟಿದಾಗಿನಿಂದ ಅವನ ಮರಣದವರೆಗೂ, ಅಂದರೆ ಅವನ ಜೀವನ ಪರ್ಯಂತ ಅವನ ಜೊತೆಯಲ್ಲಿ ಲಿಬಿಡೋ ಅಂತಕ್ಕಂಥ ಕೆಲಸವನ್ನು ಮಾಡ್ತದೆ. ಆ ಲಿಬಿಡೋ ಅಂತಕ್ಕಂಥದ್ದು ಕೆಲಸವನ್ನು ಮಾಡುವುದರಿಂದ ಅವನಲ್ಲಿ ಒಂದು ಜೀವನೋತ್ಸಾಹದ ಶಕ್ತಿ ಅಂತಕ್ಕಂಥ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಆ ಲಿಬಿಡೋ ಅಂತಕ್ಕಂಥ ಒಂದು ಸಹಜವಾಗಿರ್ತಕ್ಕಂಥ ಪ್ರವೃತ್ತಿಯಾಗಿದ್ದು ಜೀವಲಾಲನೆಯ ಒಂದು ಪ್ರವೃತ್ತಿಯನ್ನು ಮೂಡಿಸ್ತಕ್ಕಂಥ ಒಂದು ಶಕ್ತಿಯಾಗಿದ್ದು, ಆ ಒಂದು ಮಾನಸಿಕ ಶಕ್ತಿ ವ್ಯಕ್ತಿಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಬದಲಾವಣೆಗಳನ್ನು ಕಾಣ್ತೇವೋ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಏನೆಲ್ಲ ಬದಲಾವಣೆಗಳು ವ್ಯಕ್ತಿಯಲ್ಲಿ ಉಂಟಾಗ್ತಾವೋ ಆ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಲಿಬಿಡೋ ಅಂತಕ್ಕಂಥ ಕೂಡ ಏನು ಮಾಡ್ತಾರೆ ತನ್ನ ಕಾರ್ಯಚಟುವಟಿಕೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ತದೆ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಗ್ಮಂಡ್ ಫ್ರಾಯ್ಡ್ ಅವರು ತಮ್ಮ ಮನೋಲೈಂಗಿಕ ವಿಕಾಸದಲ್ಲಿ 5 ಹಂತಗಳನ್ನು ಕೊಡ್ತಾರೆ. ಆ 5 ಹಂತಗಳಲ್ಲಿ ಮೊದಲನೇದಾಗಿ ಪೂರ್ವ ಬೆಳವಣಿಗೆಯ ಹಂತಗಳು. ನೋಡಿ, ಪೂರ್ವ ಬೆಳವಣಿಗೆಯ ಹಂತಗಳು, ಈ 3 ಹಂತಗಳನ್ನು ಪೂರ್ವ ಬೆಳವಣಿಗೆಯ ಹಂತಗಳು ಅಂತ ಕರೀತಾರೆ. ಅದು ಮೊದಲನೇದಾಗಿ ಮುಖ ಹಂತ, ಎರಡನೇದಾಗಿ ಗುದ ಹಂತ, ಮೂರನೇದಾಗಿ ಶಿಶ್ನ ಹಂತ ಅಂತಕ್ಕಂಥದ್ದು. ಇನ್ನು ಇತ್ತೀಚಿನ ಬೆಳವಣಿಗೆ ಹಂತಗಳು ಅಂತಕ್ಕಂಥವು 2 ಬರ್ತವೆ, ಅಂತರ್ಗತ ಹಂತ ಮತ್ತು ಲಿಂಗ ಹಂತ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋಲೈಂಗಿಕ ವಿಕಾಸ ಸಿದ್ಧಾಂತದಲ್ಲಿ 5 ಹಂತಗಳಿದ್ದಾವೆ. ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥ ಅಂತ ಕೇಳಿದಾಗ ಮುಖ ಹಂತ. ಈ ಮುಖ ಹಂತದ ವಯಸ್ಸು ಎಷ್ಟು ಅಂತ ಕೇಳಿದಾಗ 0 ರಿಂದ 1 ವರ್ಷ. ಈ 0 ರಿಂದ 1 ವರ್ಷ ಇರ್ತಕ್ಕಂಥ ಮಗುವಿಗೆ ಪ್ರಮುಖವಾಗಿ ಲಿಬಿಡೋ ಅಂತಕ್ಕಂಥದ್ದು ಆ ಮಗುವಿನ
ಮುಖದ ಸುತ್ತಲೂ ಕೇಂದ್ರೀಕೃತವಾಗಿರುವುದರಿಂದ ಇದಕ್ಕೇನಂತ ಕರೀತಾರೆ ಅಂತ ಕೇಳಿದಾಗ ಮುಖ ಹಂತ ಅಂತ ಕರೀತಾರೆ. ಅಂದರೆ ಮಗುವಿನ ಎಲ್ಲ ತೃಪ್ತಿಗಳು, ಮಗುವಿನ ಕಾಮ ಅಂತಕ್ಕಂಥದ್ದು, ಮಗುವಿನ ಆಸೆ ಅಂತಕ್ಕಂಥದ್ದು, ಮಗುವಿನ ಬಯಕೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಮುಖದ ಸುತ್ತಲೂ ಕೇಂದ್ರೀಕರಣವಾಗಿರುವುದರಿಂದ ಈ ಹಂತಕ್ಕೆ ಮುಖ ಹಂತ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಸಿಗ್ಮಂಡ್ ಫ್ರಾಯ್ಡ್ರವರು ಮೊನೋಲೈಂಗಿಕ ಸಿದ್ಧಾಂತ ಪ್ರಥಮ ಹಂತವಾಗಿ 0 ರಿಂದ 1 ವರ್ಷದ ಅವಧಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಲೈಂಗಿಕ ಪ್ರೇರಣೆಗಳು ಮುಖ ಮತ್ತು ಬಾಯಿಯ ಸುತ್ತಲೂ ಕೇಂದ್ರೀಕೃತವಾಗಿರುವುದರಿಂದ ಇದನ್ನು ಮುಖ ಹಂತ ಎಂದು ಕರೆದಿದ್ದಾರೆ. ನೋಡಿ, ನಾನು ಈಗಾಗಲೇ ಹೇಳಿದಂತೆ ಈ 0 ರಿಂದ 1 ವರ್ಷ ಇರತಕ್ಕಂಥ ಮಗುವಿಗೆ ಲಿಬಿಡೋ ಅಂತಕ್ಕಂಥದ್ದು ಯಾವ ರೀತಿ ಕೆಲಸ ಮಾಡ್ತಾ ಅಂತ ಕೇಳಿದಾಗ ಮಗುವಿನ ಮುಖ ಮತ್ತು ಬಾಯಿಯ ಸುತ್ತಲೂ ಲಿಬಿಡೋ ಅಂತಕ್ಕಂಥ ಏನಾಗಿರುತ್ತೆ ಕೇಂದ್ರೀಕೃತವಾಗಿ ತನ್ನ ಕೆಲಸವನ್ನು ಮಾಡ್ತಾ ಇರ್ತದೆ. ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದಾಗ ಮುಖ ಹಂತ ಅಂತ ಕರೀತಾರೆ. ಯಾವ ರೀತಿಯಾಗಿ ಅಂತ ಕೇಳಿದಾಗ ಇಲ್ಲಿ ಕೆಲವೊಂದಿಷ್ಟು ಲಕ್ಷಣಗಳು ಬರ್ತಾವೆ, ಅವುಗಳ ಬಗ್ಗೆ ನಾವು ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ. ನೋಡಿ, ಲೈಂಗಿಕ ಪ್ರೇರಣೆಗಳು ಮುಖದ ಸುತ್ತಲೂ ಕೇಂದ್ರೀಕೃತವಾಗಿರುತ್ತವೆ. ಏನು ಲೈಂಗಿಕ ಪ್ರೇರಣೆಗಳು ಮುಖದ ಸುತ್ತಲೂ ಕೇಂದ್ರೀಕೃತವಾಗಿರುತ್ತವೆ ಅಂತಂದರೆ ತುಟಿ, ನಾಲಿಗೆ ಮತ್ತು ಹಲ್ಲುಗಳು. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಮಗು ಯಾವುದೇ ವಸ್ತುವನ್ನು ಕೊಟ್ಟರೂ ಕೂಡ ಬಾಯಿಯಲ್ಲಿ ಹಾಕಿಕೊಳ್ತಾನೆ. ಯಾಕೆ ಅಂತ ಕೇಳಿದಾಗ ಬಾಯಿಯಲ್ಲಿ ಹಾಕಿಕೊಳ್ಳೋದಕ್ಕೆ ಕಾರಣ ಏನಂತ ಕೇಳಿದಾಗ ಲಿಬಿಡೋ ಅಂತಕ್ಕಂಥದ್ದು ಅವನ ಬಾಯಿಯ ಸುತ್ತಲೂ ಕೇಂದ್ರೀಕೃತವಾಗಿರುತ್ತದೆ. ಯಾವುದೇ ವಸ್ತುವನ್ನು ತೆಗೆದುಕೊಂಡು ಕೂಡ ಆ ಮಗು ಏನು ಮಾಡ್ತಾನೆ, ಆ ವಸ್ತುವನ್ನು ಬಾಯಿಗೆ ಹಾಕಿಕೊಳ್ತಕ್ಕಂಥದ್ದು. ಯಾಕಂತ ಕೇಳಿದಾಗ ಲೈಂಗಿಕ ಪ್ರೇರಣೆಗಳು ಮುಖದ ಸುತ್ತಲೂ ಕೇಂದ್ರೀಕೃತವಾಗಿರ್ತವೆ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿಯೇ ನೆಕ್ಸ್ಟ್ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ, ಮಗು ತಾಯಿಯ ಸ್ತನವನ್ನು ಚೀಪ್ತಕ್ಕಂಥದ್ದಾಗಿರ್ಬೋದು, ಹಾಲು ಇರ್ತಕ್ಕಂಥದ್ದಾಗಿರ್ಬೋದು, ಸುಖಾನುಭವವನ್ನು ಪಡಿತಕ್ಕಂಥದ್ದಾಗಿರ್ಬೋದು, ಇದು 0 ರಿಂದ 1 ವರ್ಷದ ಮಗುವಿನಲ್ಲಿ ಕಂಡು ಬರ್ತಕ್ಕಂಥ ಚಟುವಟಿಕೆ ಆಗಿದ್ದರೆ. ಯಾಕೆ ಅಂತ ಕೇಳಿದ್ರೆ ಲಿಬಿಡೋ ಅಂತಕ್ಕಂಥದ್ದು ಮುಖದ ಸುತ್ತಲೂ ಕೇಂದ್ರೀಕೃತವಾಗಿರುವುದರಿಂದ ಆ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳು ಆ ಮಗುವಿನಲ್ಲಿ ಕಂಡು ಬರಲಿಕ್ಕೆ ಏನಾಗುತ್ತೆ ಅದಕ್ಕೆ ಸಾಧ್ಯ ಆಗುತ್ತವೆ. ಅದಕ್ಕೋಸ್ಕರವಾಗಿ ಈ ಹಂತ ತಾಯಿ ಮಗುವಿಗೆ ಹಾಲುಣಿಸುವ ಸಮಸ್ಯೆಗೆ ಸಂಬಂಧಿಸಿರ್ತಕ್ಕಂಥದ್ದು ಆಗಿದೆ. ಈ ಸಂದರ್ಭದಲ್ಲಿ ತಾಯಿಯಾದವರು ಮಗುವಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಹಾಲುಣಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕವಾಗಿರ್ತದೆ. ಅದಕ್ಕೋಸ್ಕರವಾಗಿ ಸರ್ಕಾರಗಳಿರ್ತಕ್ಕಂಥಷ್ಟೇ ಪೌಷ್ಟಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಮಗು ಬೆಳವಣಿಗೆ ಆಗಬೇಕಾಗಿದ್ದರೆ ತಾಯಿಯ ಎದೆ ಹಾಲು ಅಂತಕ್ಕಂಥ ಭಾಳಷ್ಟು ಪ್ರಮುಖವಾಗಿದೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಇಲ್ಲಿ ಲಿಬಿಡೋ ಅಂತಕ್ಕಂಥದ್ದು ಮಗುವಿನ ಬಾಯಿ, ಹಲ್ಲು ಮತ್ತು ತುಟಿ, ನಾಲಿಗೆ, ಮುಖ ಇವುಗಳಿಗೆ ಸಂಬಂಧಿಸಿರುವುದರಿಂದ ಈ ಸಂದರ್ಭದಲ್ಲಿ ಮಗುಗೆ ಬೇಕಾಗಿರ್ತಕ್ಕಂಥ ಒಂದು ಲಿಬಿಡೋ ಏನಿದೆಯೋ ಆ ಲಿಬಿಡವನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ಇಲ್ಲಿ ತಾಯಿಯಾದವಳು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಹಂತದಲ್ಲಿ ಮಗುವಿನ ದೇಹದಲ್ಲಿ ಇದ್ದು ಪ್ರಬಲವಾಗಿರುತ್ತದೆ. ನೋಡಿ, ಇದ್ದಂತಕ್ಕಂಥ ಭಾಳಷ್ಟು ಎಫೆಕ್ಟಿವ್ ಆಗಿರ್ತಕ್ಕಂಥ ಅವಧಿ ಯಾವುದಪ್ಪ ಅಂತ ಕೇಳಿದಾಗ ಅದು 0 ರಿಂದ 1 ವರ್ಷದ ಅವಧಿ. ಏನೇ ಇದ್ದರೂ ಕೂಡ ಹಠಮಾರಿತನ ಅಂತಕ್ಕಂಥದ್ದು, ಬೇಕೇ ಬೇಕು ಅಂತಕ್ಕಂಥ ಭಾವನೆ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ 0 ರಿಂದ 1 ವರ್ಷ ಇರ್ತಕ್ಕಂಥ ಮಗುವಿನಲ್ಲಿ. ಯಾಕಂತ ಕೇಳಿದ್ರೆ ಇದ್ದಂತಕ್ಕಂಥ ಭಾಳಷ್ಟು ಪ್ರಬಲವಾಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗೆ ಮಗುವಿನ ದೇಹವು ಸೂಕ್ಷ್ಮವಾಗಿದ್ದು ತಾಯಿ ನೀಡುವ ಮುತ್ತುಗಳು, ತೋಳಿನಲ್ಲಿ ತಬ್ಬಿಕೊಳ್ಳುವಿಕೆ ಮುಂತಾದ ಕ್ರಿಯೆಗಳಿಂದ ಸುಖಾನುಭವವನ್ನು ಪಡೆಯುತ್ತದೆ. ನೋಡಿ, ಈ ಮಗುವಿಗೆ ಲಿಬಿಡೋ ಅಂತಕ್ಕಂಥ ಯಾವ ರೀತಿಯಾಗಿ ಪೂರೈಕೆ ಆಗುತ್ತೆ ಅಂತ ಕೇಳಿದಾಗ ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡ್ಬೋದು. ಒಂದು ಮಗು 0 ರಿಂದ 1 ವರ್ಷದಲ್ಲಿರ್ತಕ್ಕಂಥ ಮಗು ಅವನು ಎಷ್ಟು ಅಳ್ತಾ ಇದ್ದಾನೆ ಅಂತಂದರೆ ಸಾಕಷ್ಟು ಅಳ್ತಾ ಇದ್ದಾನೆ. ಅಂಥ ವಿಪರೀತವಾಗಿ ಅಳ್ತಕ್ಕಂಥ ಮಗುವನ್ನು ತಾಯಿಯಾದವಳು ಎತ್ತಿಕೊಂಡು ಮುತ್ತಾಡಿ ತನ್ನ ಎದೆಗೆ ತಬ್ಬಿಕೊಂಡಾಗ ಮಗುವಿನ ಆಳ್ವಿಕೆ ಅಂತಕ್ಕಂಥ ನಿಲ್ತದೆ. ಯಾಕೆ ಅಂತಂದರೆ ಅವನಿಗೆ ಬೇಕಾಗಿರ್ತಕ್ಕಂಥ ಲಿಬಿಡೋ ಅಂತಕ್ಕಂಥ ಅವನಿಗೇನಾಗುತ್ತೆ ಅಂತ ಕೇಳಿದಾಗ ಅಲ್ಲಿ ಸಿಗುವುದರಿಂದ ಅವನೇನು ಮಾಡ್ತಾನೆ ಅಂತ ಕೇಳಿದಾಗ ಅಳುವುದನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಈ ಹಂತದಲ್ಲಿ ಮಗುವಿಗೆ ಈ ಎಲ್ಲ ಕ್ರಿಯೆಗಳ ಮೂಲಕ ಏನಾಗುತ್ತೆ ಅಂತ ಕೇಳಿದಾಗ ಲಿಬಿಡೋ ಅಂತಕ್ಕಂಥದ್ದು ದೊರಕುತ್ತದೆ. ಆದರೆ ಈ ಎಲ್ಲ ಕ್ರಿಯೆಗಳು ಲಿಬಿಡೋನ್ನ ಪೂರೈಕೆ ಮಾಡ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತ ಕೇಳಿದಾಗ ಅದು ಮುಖ ಅಂತಕ್ಕಂಥ ಆಗಿರುವುದರಿಂದ ಮುಖದ ಸುತ್ತಲೂ ಅವನ ಒಂದು ಕಾಮ ಅಂತಕ್ಕಂಥದ್ದು, ಕಾಮವಾಂಛೆ ಅಂತಕ್ಕಂಥದ್ದು, ಕಾಮ ಛಾಯೆ ಅಂತಕ್ಕಂಥದ್ದು, ಬಯಕೆ ಅಂತಕ್ಕಂಥದ್ದು, ಆಸೆ ಅಂತಕ್ಕಂಥದ್ದು ಕೇಂದ್ರೀಕೃತವಾಗಿರುವುದರಿಂದ, ಇನ್ನು ಸಿಂಪಲ್ ಆಗಿ ಹೇಳಬೇಕಾಗಿತ್ತಂದರೆ ಲೈಂಗಿಕ ಪ್ರೇರಣೆಗಳು ಮುಖದ ಸುತ್ತಲೂ ಕೇಂದ್ರೀಕೃತವಾಗಿರುವುದರಿಂದ ಈ ಹಂತದಲ್ಲಿರ್ತಕ್ಕಂಥ ಮಗುವಿಗೆ ಈ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ಮಕ್ಕಳಿಗೆ ತಾಯಿಯಾದವಳು ಸರಿಯಾದ ರೀತಿಯಲ್ಲಿ ಆ ಮಗುವಿಗೆ ಎಷ್ಟು ವಯಸ್ಸಿನವರೆಗೆ ಅಂದರೆ ಎಷ್ಟು ಪೀರಿಯಡ್ವರೆಗೆ ಆ ಮಗುವಿಗೆ ಹಾಲುಣಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಆ ಕೆಲಸವನ್ನು ತಾಯಿಯಾದವಳು ಮಾಡಬೇಕಾಗತ್ತೆ. ಈ ರೀತಿಯಾಗಿರ್ತಕ್ಕಂಥ ಲಿಬಿಡೋ ಅಂತಕ್ಕಂಥ ಮಗುವಿಗೆ ಸಿಕ್ಕಿದ್ದೇ ಆದರೆ ಆ ಮಗು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ವಿಕಾಸ ಅಂತಕ್ಕಂಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಅವನಿಗೆ ಸಿಗಬೇಕಾಗಿರ್ತಕ್ಕಂಥ ಲಿಬಿಡೋದಲ್ಲಿ ಏನಾದರೂ ಕೊರತೆಗಳು ಕಂಡು ಬಂದರೆ ಅದರ ಪರಿಣಾಮ ಅಂತಕ್ಕಂಥ ಏನಾಗಿರುತ್ತೆ ಅಂತ ಕೇಳಿದಾಗ ಭಾಳಷ್ಟು
ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಅಪೇಕ್ಷಿತವಾಗಿರ್ತಕ್ಕಂಥ ರೀತಿಯಲ್ಲಿ ಪರಿಣಾಮಗಳು ಕಂಡುಬರಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಅಪೇಕ್ಷಿತವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಪರಿಣಾಮಗಳು ಬೇಕಾಗಿದೆ ಅಂತಂದರೆ ಮಗುವಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ನಾವೇನು ಬೇಕಂತ ಕೇಳಿದಾಗ ಲಿಬಿಡವನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೋಡಿ, ಒಂದು ವೇಳೆ ಆ ಮಗುವಿಗೆ 0 ರಿಂದ 1 ವರ್ಷದಲ್ಲಿ ಏನು ಲಿಬಿಡ ಪೂರೈಕೆ ಆಗಬೇಕಾಗಿತ್ತೋ ಆ ಲಿಬಿಡ ಪೂರೈಕೆ ಆಗದೇ ಇದ್ದಾಗ ಮಗುವಿನ ಮೇಲೆ ಏನು ಪರಿಣಾಮಗಳು ಉಂಟಾಗ್ತಾವೆ ಅಂತ ಕೇಳಿದಾಗ ಮಗುವಿನ ಸುಖಾನುಭವದಲ್ಲಿ ವ್ಯತಿರಿಕ್ತತೆ ಕಂಡು ಬಂದರೆ ಅದು ಅವರ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತದೆ. ನೋಡಿ, ಅದಕ್ಕೋಸ್ಕರವಾಗಿ 0 ರಿಂದ 1 ವರ್ಷ ಇರ್ತಕ್ಕಂಥ ಮಗುವಿಗೆ ಯಾವ ರೀತಿಯಾಗಿರ್ತಕ್ಕಂಥ ಲಿಬಿಡವನ್ನು ನಾವು ಸಪ್ಲೈ ಮಾಡಬೇಕಾಗಿದೆನೋ ಆ ಲಿಬಿಡವನ್ನು ಸಪ್ಲೈ ಮಾಡಿದರೆ ಆ ಮಗು ತೃಪ್ತಿಯಿಂದ ಅವನ ಮುಂದಿನ ಜೀವನ ಕಡೆ ಏನು ಮಾಡ್ತಾನೆ ಅಂತ ಕೇಳಿದಾಗ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಆ ಮಗುವಿಗೆ ಆ ಹಂತದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಲಿಬಿಡದ ಕೊರತೆ ಕಂಡು ಬಂದರೆ ಅದರ ಪರಿಣಾಮ ಏನಾಗುತ್ತೆ ಅಂದರೆ ವ್ಯತಿರಿಕ್ತವಾಗಿರುತ್ತದೆ. ಏನು ಅಂತ ಕೇಳಿದ್ರೆ ಕೈ ಬೆರಳು ಚೀಪುವುದು ನಾವು ನೋಡಿರ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಇಂಥ ಮಕ್ಕಳು ಕಾಣ್ತಾರೆ, ಕೈ ಬೆರಳು ಚೀಪ್ತಾರೆ. ಶಾಲೆಗೆ ಬಂದಿರ್ತಾನೆ ಮಗು, ಆದರೂ ಕೂಡ ಏನು ಮಾಡ್ತಾನೆ, ಬೆರಳನ್ನು ಚೀಪ್ತಿರ್ತಾನೆ. ಮತ್ತು ಅಂಗಿಯ ಕಾಲರ್ ಚೀಪುವುದು ನೋಡಿ, ತಾನು ಹಾಕ್ಕೊಂಡಿರ್ತಕ್ಕಂಥ ಶರ್ಟಿನ ಕಾಲರನ್ನು ತನ್ನ ಬಾಯಿಯಲ್ಲಿ ಹಾಕ್ಕೊಂಡು ಏನು ಮಾಡ್ತಿರ್ತಾನೆ ಅಂತ ಕೇಳಿದಾಗ ಅದು ಚೀಪ್ತಾ ಇರ್ತಾನೆ. ಇವೆಲ್ಲವೂ ಯಾಕೆ ಕಂಡು ಬರ್ತಾವೆ ಅಂತ ಕೇಳಿದಾಗ ಮಗುವಿಗೆ 0 ರಿಂದ 1 ವರ್ಷದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಲಿಬಿಡೋ ಸಿಗದೇ ಇದ್ದಾಗ ಅದರ ಪರಿಣಾಮ ವ್ಯತಿರಿಕ್ತವಾಗಿ ಈ ರೀತಿಯಾಗಿರ್ತಕ್ಕಂಥ ವರ್ತನೆಗಳು ಯಾರಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದಾಗ ಮಕ್ಕಳಲ್ಲಿ ಕಂಡುಬರಲು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಮಗುವಿಗೆ ತಾಯಿಯ ಸ್ಥಾನದಿಂದ ಕೂಡಲೇ ಆಹಾರ ಅಂತಕ್ಕಂಥ ಸಿಕ್ಕರೆ, ಹಾಲು ಅಂತಕ್ಕಂಥ ಸಿಕ್ಕರೆ ಆಶಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಮಕ್ಕಳಲ್ಲಿ ಬೀಳ್ತದೆ. ಇಲ್ಲವಾದರೆ ನಿರಾಶಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಯಾರಲ್ಲಿ ಬೀಳುತ್ತೆ ಅಂತ ಕೇಳಿದಾಗ ಆ ಮಕ್ಕಳ ಅದರಲ್ಲಿ ಬೆಳಕ್ಕೆ ಏನಾಗುತ್ತೆ, ಇಲ್ಲಿ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ವಿಕಾಸ ಆಗಬೇಕಾಗಿತ್ತಂತಂದರೆ ಆಯಾ ಸಂದರ್ಭದಲ್ಲಿ ಮಗುವಿಗೆ ಏನು ಲಿಬಿಡೋ ಅಂತಕ್ಕಂಥ ದೊರಕಬೇಕಾಗಿತ್ತೋ ಆ ಲಿಬಿಡೋ ಅಂತಕ್ಕಂಥ ಕೊಡ್ತಕ್ಕಂಥ ಕೆಲಸ ನಮ್ಮ ಸಮಾಜ ಅಂತಕ್ಕಂಥ ಮಾಡಬೇಕು ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ಎರಡನೇದಾಗಿ ಗುದ ಹಂತ. ಈ ಒಂದು ಹಂತದ ಅವಧಿ 2 ರಿಂದ 3 ವರ್ಷ. ಈ 2 ರಿಂದ 3 ವರ್ಷ ಅಂತಕ್ಕಂಥ ವಯಸ್ಸಿನಲ್ಲಿರ್ತಕ್ಕಂಥ ಮಗುವಿಗೆ ಮನೋಲೈಂಗಿಕತೆ ಅಂತಕ್ಕಂಥ ಲಿಬಿಡೋ ಅಂತಕ್ಕಂಥ ಯಾವ ರೀತಿಯಾಗಿರುತ್ತೆ ಅಂತ ಕೇಳಿದಾಗ ಮುಖದಿಂದ ಗುದ ಸ್ಥಾನಕ್ಕೆ ಚಲಿಸುತ್ತದೆ. ನೋಡಿ, ಗುದ ಸ್ಥಾನಕ್ಕೆ ಚಲಿಸುವುದರಿಂದ ಈ ಹಂತದಲ್ಲಿ ಕಂಡುಬರುವ ಕೆಲವು ವಿಶಿಷ್ಟ ಗುಣಲಕ್ಷಣಗಳು ಈ ಕೆಳಗಿನಂತೆ ನೋಡಬಹುದು. ಅಂದರೆ ಮಗುವಿನ ಲಿಬಿಡೋ ಅಂತಕ್ಕಂಥದ್ದು ಬಾಯಿಯಿಂದ ಅಥವಾ ಮುಖದಿಂದ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದಾಗ 2 ರಿಂದ 3 ವರ್ಷಕ್ಕೆ ಬಂದಾಗ ಗುದ ಸ್ಥಾನಕ್ಕೆ ಬರ್ತದೆ. ಅವನ ವಿಸರ್ಜನಾಂಗಗಳು ಅಂತ ಕರೀತೀವಲ್ಲ, ಆ ವಿಸರ್ಜನಾಂಗಗಳ ಸುತ್ತಲೂ ಮಗುವಿನ ಲಿಬಿಡೋ ಅಂತಕ್ಕಂಥ ಕೇಂದ್ರೀಕೃತವಾಗ್ತಕ್ಕಂಥ ಅವಧಿ ಅಂತ ಕೇಳಿದಾಗ ಅದು 2 ರಿಂದ 3 ವರ್ಷದ ಅವಧಿ ಅಂತಕ್ಕಂಥದ್ದು. ಈ ಹಂತದಲ್ಲಿ ಮಗುವಿನ ಸುಖಾನುಭವಗಳು ವಿಸರ್ಜನಾಂಗಗಳ ಸುತ್ತ ಕೇಂದ್ರೀಕೃತವಾಗಿರ್ತದೆ. ನೋಡಿ, ವಿಸರ್ಜನಾಂಗಗಳು ಅಂದರೆ ಇಲ್ಲಿ ಮಗು ಮಲಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಲ್ಲ, ಆ ಮಲಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ವಿಸರ್ಜನಾಂಗಗಳ ಸುತ್ತಲೂ ಮಗುವಿನ ಲಿಬಿಡೋ ಅಂತಕ್ಕಂಥ ಏನಾಗಿರುತ್ತೆ ಅಂತ ಕೇಳಿದಾಗ ಇಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಈ ಹಂತದಲ್ಲಿ ಮಕ್ಕಳು ವಿಸರ್ಜನೆಯಿಂದ ಅಥವಾ ಹೊರತಳ್ಳುವಿಕೆಯಿಂದ ಬಹಳಷ್ಟು ಸುಖಾನುಭವವನ್ನು ಪಡೆಯುತ್ತಾರೆ. ನೋಡಿ, ನಾವು ನೋಡಬೇಕು ಇಲ್ಲಿ 2 ರಿಂದ 3 ವರ್ಷ ಇರತಕ್ಕಂಥ ಸಂದರ್ಭದಲ್ಲಿ ಗುದ ಹಂತ ಅಂತೇಳಿ ಯಾಕೆ ಇರ್ತಾರೆ ಅಂತ ಕೇಳಿದಾಗ ಈ ಹಂತದಲ್ಲಿರ್ತಕ್ಕಂಥ ಮಕ್ಕಳು ತಮ್ಮ ವಿಸರ್ಜನಾ ಕ್ರಿಯೆಯ ಮೂಲಕ ಏನು ಮಾಡ್ತಾರೆ, ಸುಖಾನುಭವವನ್ನು ಪಡಿತಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ನಾವು ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತ ಕೇಳಿದಾಗ ಈ ವಯಸ್ಸಿರ್ತಕ್ಕಂಥ ಮಕ್ಕಳು ಇಲ್ಲಿ ಸಾಕಷ್ಟು ಈ ರೀತಿಯಾಗಿರ್ತಕ್ಕಂಥ ವರ್ತನೆಗಳನ್ನು ತೋರಿಸ್ತಾರೆ. ಅದು ನಾವು ಗಮನಿಸಿದರೆ ಸಿಗ್ಮಂಡ್ ಫ್ರೈಡ್ ಥಿಯರಿ ಯಾವ ರೀತಿಯಾಗಿ ಇದೆ ಅಂತಕ್ಕಂಥ ಅಂಶ ನಮಗೆ ತಿಳಿದುಕೊಳ್ಳಲು ಸಾಧ್ಯ ಆಗುತ್ತೆ. 2 ರಿಂದ 3 ವರ್ಷ ಇರ್ತಕ್ಕಂಥ ಮಗು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಅದರಲ್ಲೇ ಆಟ ಆಡ್ತಾ ಕೂತಿರ್ತಾನೆ. ಯಾಕೆ ಅಂತ ಕೇಳಿದಾಗ ಈ ರೀತಿಯಾಗಿರ್ತಕ್ಕಂಥ ಲಿಬಿಡೋ ಅಂತಕ್ಕಂಥದ್ದು ಏನು ಮಾಡ್ತಾ ಇದೆ, ಅವನಿಗೆ ಆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಸ್ತಾ ಇದೆ ಅಂತಕ್ಕಂಥದ್ದು. ಮೂತ್ರ ವಿಸರ್ಜನೆ ಮಾಡಿರ್ತಾನೆ, ಅದರಲ್ಲೇ ಆಟ ಆಡ್ತಿರ್ತಾನೆ. ಮಲ ವಿಸರ್ಜನೆ ಮಾಡಿರ್ತಾನೆ, ಅದರಲ್ಲೇ ಆಟ ಆಡ್ತಿರ್ತಾನೆ. ಯಾಕೆ ಅಂತ ಕೇಳಿದಾಗ ಲಿಬಿಡೋ ಅಂತಕ್ಕಂಥದ್ದು ಆ ಮಗುವಿಗೆ ಆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಸ್ತಾ ಇದೆ ಅಂತಕ್ಕಂಥದ್ದು ಸಿಗ್ಮಂಡ್ ಫ್ರಾಯ್ಡ್ ಅವರ ಥಿಯರಿ ಮೂಲಕ ನಾವಿಲ್ಲಿ ಕಂಡುಕೊಳ್ಬೋದಾಗಿದೆ. ಆದರೆ ಅದು ಹಾಗೇ ಮುಂದುವರೆದರೆ ವ್ಯಕ್ತಿತ್ವಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಉಂಟಾಗುತ್ತದೆ. ಅದಕ್ಕೋಸ್ಕರವಾಗಿ ಆ ಒಂದು ಕ್ರಿಯೆ ಅದೇ ರೀತಿಯಾಗಿ ಮುಂದುವರಿಯದೆ ಸುಧಾರಣಾ ಕ್ರಮಗಳನ್ನು ತರಬೇಕಾಗಿತ್ತು ಅಂತಂದರೆ ಈ ಅವಧಿಯಲ್ಲಿ ತಾಯಿ ಮಗುವಿಗೆ ಪ್ರಸಾದನ ಕಾರ್ಯದ ಬಗ್ಗೆ ತರಬೇತಿ ನೀಡಲು ಪ್ರಾರಂಭಿಸಬೇಕು ಅಥವಾ ಪ್ರಾರಂಭಿಸುವಳು. ಏನಂತ ಕೇಳಿದಾಗ ಈ ಹಂತದಲ್ಲಿರ್ತಕ್ಕಂಥ ಮಕ್ಕಳು ಆ ರೀತಿಯಾಗಿರ್ತಕ್ಕಂಥ ಮಲಮೂತ್ರ ವಿಸರ್ಜನೆಯಲ್ಲಿ ಆಟವಾಡ್ತಕ್ಕಂಥ ಪ್ರಸಂಗಗಳು ಕಂಡು ಬರುವುದರಿಂದ ತಾಯಿಯಾದವಳು ಏನು ಮಾಡಬೇಕಂತ ಕೇಳಿದಾಗ ಮಗುವಿಗೆ ಪ್ರಸಾದನ
ಕಾರ್ಯ, ವಿಸರ್ಜನಾ ಕಾರ್ಯ ಅಂತ ಕರಿಬೋದು. ಅಂದರೆ ಮಲಮೂತ್ರ ವಿಸರ್ಜನೆಗಳ ಬಗ್ಗೆ ಮಗುವಿಗೆ ತರಬೇತಿಯನ್ನು ಕೊಡಬೇಕಾಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಮಾಡ್ತಕ್ಕಂಥದ್ದು ಒಳ್ಳೆಯ ಕೆಲಸ ಅಲ್ಲ ಅಂತಕ್ಕಂಥದ್ದನ್ನು ತರಬೇತಿ ಯಾರಿಗೆ ಕೊಡಬೇಕಂತ ಕೇಳಿದಾಗ ಆ ಮಕ್ಕಳಾದವರಿಗೆ ತಾಯಿ ಅಂತಕ್ಕಂಥವ್ರು ಕೊಡಬೇಕು ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಈ ಹಂತದಲ್ಲಿ ವ್ಯಕ್ತಿತ್ವದ ಕೆಲವು ವಿಶಿಷ್ಟ ಗುಣಗಳು ಕಂಡು ಬರ್ತವೆ ನೋಡಿ. ಯಾಕಂತ ಕೇಳಿದಾಗ 3 ವರ್ಷದಲ್ಲಿರ್ತಕ್ಕಂಥ ಮಗುವೇ ನಿಜವಾಗಿರ್ತಕ್ಕಂಥ ವಿಜ್ಞಾನಿ ಅಂತ ಯಾರು ಕರೀತಾರೆ ಅಂತ ಕೇಳಿದಾಗ ನಮ್ಮ APJ ಅಬ್ದುಲ್ ಕಲಾಂ ಅವರು ಕರೀತಾರೆ. 3 ವರ್ಷದ ಒಂದು ಏನಂತ ಕೇಳಿದಾಗ ಮಗುವಿನ ಇಡೀ ಭವಿಷ್ಯ 3 ವರ್ಷದಲ್ಲಿ ಚಿತ್ರರೂಪದಲ್ಲಿ ಕಾಣುತ್ತೆ ಅಂತಕ್ಕಂಥ ಮಾತನ್ನು ನಮ್ಮ ತತ್ವಜ್ಞಾನಿಯಾಗಿರ್ತಕ್ಕಂಥ ಪ್ಲೇಟೋ ಅವರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಈ ಮಗುವಿಗೆ 1 ರಿಂದ 3 ವರ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವ್ಯಕ್ತಿತ್ವದ ಲಕ್ಷಣಗಳು ಆಗಲೇ ಕಂಡು ಬರಲಿಕ್ಕೆ ಸಾಧ್ಯ ಆಗ್ತವೆ. ಅವು ಯಾವಂತ ಕೇಳಿದಾಗ ಮೊಂಡುತನ ಆಗಿರ್ಬೋದು, ಕೀಟಲೆ ಆಗಿರ್ಬೋದು, ಸಮರ್ಥನೆ ಆಗಿರ್ಬೋದು, ಹೀಗೆ ಸಾಕಷ್ಟು ಗುಣಲಕ್ಷಣಗಳು ಯಾರಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದಾಗ ಆ ಮಕ್ಕಳಲ್ಲಿ ಕಂಡು ಬರ್ತಾ ಇದ್ದಾವೆ. ಅವು ಸಮಾಜಕ್ಕೆ ಪೂರಕವಾಗಿದ್ದರೆ ಅವುಗಳನ್ನು ಇನ್ನಷ್ಟು ಸುಧಾರಣೆ ಮಾಡಿಕೊಳ್ಳೋಕ್ಕೆ ನಾವು ಏನು ಮಾಡ್ಬೇಕಂತ ಕೇಳಿದಾಗ ಮಗುವಿಗೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ಕೊಡಬೇಕು. ಒಂದು ವೇಳೆ ಅವು ಸಮಾಜಕ್ಕೆ ಮಾರಕವಾಗಿದ್ದು ಅಂತಂದರೆ ಅವುಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದನ್ನು ಯಾರಿಗೆ ಕಲಿಸ್ಬೇಕಂತ ಕೇಳಿದ್ರೆ ಮಕ್ಕಳಾದರೆ ಕಲಿಸ್ಬೇಕಾಗಿರ್ತಕ್ಕಂಥ ಕೆಲಸ ಸಮಾಜದಾಗಿರ್ತದೆ. ಅದಕ್ಕೋಸ್ಕರವಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವರ ಥಿಯರಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ಮಗುವಿನ ವಿಕಾಸದಲ್ಲಿ ಗಮನಿಸಿ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ, ಅಂದರೆ ಅಪೇಕ್ಷಿತವಾಗಿರ್ತಕ್ಕಂಥ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ಇಲ್ಲಿ ಸಮಾಜ ಮಾಡಬೇಕು ಅಂತಕ್ಕಂಥ ಅಂಶವನ್ನು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋಲೈಂಗಿಕ ವಿಕಾಸದ ಒಂದು 3ನೇ ಹಂತ, ಇಲ್ಲಿ 2 ಹಂತ ಆಗಿದೆ, ಕರೆಕ್ಷನ್ ಮಾಡ್ಕೊಳ್ಬೇಕು. 3ನೇ ಹಂತ ಅಂತ ಕೇಳಿದಾಗ ಶಿಶ್ನ ಹಂತ ಅಂತ ಕರೀತಾರೆ. ಈ ಶಿಶ್ನ ಹಂತ ಅಂತಕ್ಕಂಥದ್ದು 4 ರಿಂದ 5 ವರ್ಷ ಅಂತಕ್ಕಂಥದ್ದು ಒಳಗೊಂಡಿರ್ತಕ್ಕಂಥದ್ದು. ಈ ಒಂದು ಮನೋಲೈಂಗಿಕ ವಿಕಾಸ ಸಿದ್ಧಾಂತದ 3ನೇ ಹಂತವಾಗಿರ್ತಕ್ಕಂಥ ಶಿಶ್ನ ಹಂತದಲ್ಲಿ ಮಗುವಿನ ಲಿಬಿಡೋ ಅಂತಕ್ಕಂಥ ಎಲ್ಲಿರುತ್ತಪ್ಪ ಅಂತ ಕೇಳಿದಾಗ ಜನನೇಂದ್ರಿಯಗಳ ಸುತ್ತಲೂ ಕೇಂದ್ರೀಕೃತವಾಗಿರುತ್ತದೆ. ನೋಡಿರಿ, ಅಲ್ಲಿ ಲಿಬಿಡೋ ಅಂತಕ್ಕಂಥದ್ದು ಜನನೇಂದ್ರಿಯಗಳ ಸುತ್ತಲೂ ಕೇಂದ್ರೀಕೃತವಾಗಿರೋದ್ರಿಂದ 4 ರಿಂದ 5 ವರ್ಷವನ್ನು ಒಳಗೊಂಡಿರ್ತಕ್ಕಂಥ ಮಗುವಿನಲ್ಲಿ ಕೆಲವೊಂದಿಷ್ಟು ಗುಣಲಕ್ಷಣಗಳು ಏನಾಯ್ತು ಅಂತ ಕೇಳಿ ಕಂಡು ಬರ್ತವೆ. ಆ ಎಲ್ಲ ಗುಣಲಕ್ಷಣಗಳು ಯಾವ ರೀತಿಯಾಗಿದ್ದಾವೋ ಅವು ಪಾಸಿಟಿವ್ ಆಗಿದ್ದರೆ ಓಕೆ, ಒಂದು ನೆಗೆಟಿವ್ ಆಗಿದ್ದರೆ ಅದು ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ಬೇಕಂತ ಕೇಳಿದಾಗ ಸಮಾಜ ಅಂತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಸಿಗ್ಮಂಡ್ ಫ್ರಾಯ್ಡ್ ಅವರ ಥಿಯರಿಯ ಮೂಲಕ ಇಲ್ಲಿ ನೋಡ್ಬೋದಾಗಿದೆ. ಅಂದರೆ 3ನೇ ಹಂತವಾಗಿರ್ತಕ್ಕಂಥ ಶಿಶ್ನ ಹಂತದಲ್ಲಿ ಕಂಡು ಬರ್ತಕ್ಕಂಥ ಲಕ್ಷಣಗಳು ಅಂತ ಕೇಳಿದಾಗ ಈ ಹಂತದಲ್ಲಿ ಮಗುವಿನ ಸುಖಾನುಭವವು ಲೈಂಗಿಕ ಅಂಗಗಳ ಸುತ್ತಲೂ ಕೇಂದ್ರೀಕೃತವಾಗಿರುತ್ತದೆ. ಈಗಾಗಲೇ ನಾವು ನೋಡಿದಂತೆ ಆ ಲೈಂಗಿಕ ಅಂಗಗಳು ನಾವೇನಂತ ಕರಿತೀವಿ, ಆ ಲೈಂಗಿಕವಾಗಿರ್ತಕ್ಕಂಥ ಅಂಗಗಳು ಯಾವುದವೋ ಆ ಲೈಂಗಿಕವಾಗಿರ್ತಕ್ಕಂಥ ಅಂಗಗಳ ಸುತ್ತಲೂ ಮಗುವಿನ ಲಿಬಿಡೋ ಅಂತಕ್ಕಂಥ ಏನಾಗಿರುತ್ತೆ ಅಂತ ಕೇಳಿದಾಗ ಆವರಿಸಿಕೊಂಡಿರ್ತದೆ. ಅದಕ್ಕೋಸ್ಕರವಾಗಿ ಈ ಹಂತದಲ್ಲಿ ಲೈಂಗಿಕ ಅಂಗಗಳು ಮಗುವಿನ ಪ್ರಾಥಮಿಕ ಸುಖಾನುಭವದ ಉಗಮಗಳಾಗುವವು. ಇವುಗಳೊಂದಿಗೆ ಆಟವಾಡುವುದರ ಮೂಲಕ ಅಥವಾ ಹಸ್ತಪ್ರಯೋಗ ಮಾಡುವುದರ ಮೂಲಕ ಸುಖಾನುಭವ ಪಡೆದುಕೊಳ್ಳುತ್ತದೆ. ನೋಡಿರಿ, 3 ರಿಂದ 4 ರಿಂದ 5 ವರ್ಷ ಇರ್ತಕ್ಕಂಥ ಮಕ್ಕಳು ಹೆಚ್ಚಾನೆಚ್ಚು ಏನು ಮಾಡ್ತಾರಪ್ಪ ಅಂತ ಕೇಳಿದಾಗ ತಮ್ಮ ಲೈಂಗಿಕ ಅಂಗಗಳನ್ನು ಮುಟ್ಟಿಕೊಳ್ಳುವುದರ ಮೂಲಕ ಅವುಗಳೊಂದಿಗೆ ಆಟವಾಡುವುದರ ಮೂಲಕ ಏನು ಮಾಡ್ತಾರೆ ಅಂತ ಕೇಳಿದಾಗ ತಮ್ಮ ಲಿಬಿಡವನ್ನು ಪೂರೈಸ್ಕೊಳ್ತಕ್ಕಂಥ ಕೆಲಸವನ್ನು ಈ ಸಂದರ್ಭದಲ್ಲಿರ್ತಕ್ಕಂಥ ಮಕ್ಕಳು ಮಾಡ್ತಕ್ಕಂಥದ್ದನ್ನು ನಾವು ಸಹಜವಾಗಿ ಗಮನಿಸ್ತಾ ಇರ್ತೀವಿ. ಅದು ಯಾಕೆ ಅಂತ ಕೇಳಿದಾಗ ಮಗುವಿನ ಮಾನಸಿಕವಾಗಿ ಬಂದಿರತಕ್ಕಂಥ ಸೈಕಾಲಜಿಕಲ್ ಆಗಿ ಬಂದಿರತಕ್ಕಂಥ ಒಂದು ಕ್ರಿಯೆಗಳು. ಆದರೆ ಆ ಕ್ರಿಯೆಗಳು ಸಮಾಜದಲ್ಲಿ ಮಾರಕವಾಗಿ ಮಾರ್ಪಾಡಾಗದಂತೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಮಾರ್ಗದಲ್ಲಿ ಮಗುವಿನ ವಿಕಾಸ ಆಗಬೇಕಾಗಿತ್ತಂತಂದರೆ ಅವುಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ನಮ್ಮ ತಾಯಿ ಆದವಳು ಅಥವಾ ತಂದೆ ಆದವರು ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಈ ಹಂತದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಭಾಳಷ್ಟು ಅವಶ್ಯಕವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಈ ಹಂತದಲ್ಲಿ ಮಕ್ಕಳು ಪ್ರಥಮವಾಗಿ ವಿರುದ್ಧ ಲಿಂಗದ ಬಗ್ಗೆ ಅರಿವು ಮೂಡಿಸಿಕೊಳ್ಳುವರು ಮತ್ತು ಅನೇಕ ಆಟಗಳನ್ನು ಆಡುವರು. ನೋಡಿ, ಈ ಹಂತದಲ್ಲಿನೇ 4 ರಿಂದ 5 ವರ್ಷ ಇರತಕ್ಕಂಥ ಸಂದರ್ಭದಲ್ಲಿನೇ ವಿರುದ್ಧ ಲಿಂಗದ ಬಗ್ಗೆ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಪ್ರಥಮ ಬಾರಿಗೆ ಅರಿವು ಅಂತಕ್ಕಂಥದ್ದು ಮೂಡಿಸಿಕೊಳ್ಳಿಕ್ಕೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಅದರ ಬಗ್ಗೆ ಜ್ಞಾನ ಅಂತಕ್ಕಂಥದ್ದು ಮೂಡ್ತಕ್ಕಂಥ ಸಂದರ್ಭ ಇಲ್ಲಿ ಕಾಣ್ತದೆ ಅಂತ ಕೇಳಿದಾಗ ಈ ಹಂತದಲ್ಲೇ ಪ್ರಾಥಮಿಕವಾಗಿ ನಾನು ಹೆಣ್ಣು, ಅವನು ಗಂಡು, ಹೆಣ್ಣು ಬೇರೆ ಗಂಡು ಬೇರೆ ಅಂತ ಈ ರೀತಿಯಾಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ವಿರುದ್ಧ ಲಿಂಗದ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ತಕ್ಕಂಥ ಅವಧಿ ಅಂತ ಕೇಳಿದಾಗ 4 ರಿಂದ 5 ವರ್ಷ. ಇಲ್ಲಿ ಅನೇಕ ಆಟಗಳನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಲೈಂಗಿಕವಾಗಿರ್ತಕ್ಕಂಥ ಲಿಂಗ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂತೆ ಆಟಗಾಡ್ತಕ್ಕಂಥ ನೋಡ್ತಾ ಇದ್ದೀವಿ. ಗಂಡ ಹೆಂಡತಿ ಆಗಿರ್ಬೋದು, ಮದುಮಗ ಮದುಮಗಳು ಆಗಿರ್ಬೋದು, ಒಂದು ವೇಳೆ ಹುಡುಗಿಯರಾಗಿದ್ದರೆ ಕುಂಟೆ ಬಿಲ್ಲಿ ಆಡ್ತಕ್ಕಂಥ ಆಗಿರ್ಬೋದು, ಹಗ್ಗದ ಆಟ ಆಡ್ತಕ್ಕಂಥ ಆಗಿರ್ಬೋದು, ಹೀಗೆ ಆ ಹೆಣ್ಣು ಮಕ್ಕಳು
ಆ ಬಾಲಕಿಯರು ಏನೆಲ್ಲ ಆಟಗಳನ್ನ ಆಡ್ತಾರೆ ಅಂಥ ಆಟಗಳನ್ನ ಬಾಲಕಿಯರು ಆಡಿದ್ರೆ, ಬಾಲಕರು ಬೇರೆ ಆಟಗಳನ್ನ ಆಡ್ತಕ್ಕಂಥದ್ದು, ಲಗೋರಿ ಆಡ್ತಕ್ಕಂಥ ಆಗಿರ್ಬೋದು. ಹೀಗೆ ಸಣ್ಣ ಪುಟ್ಟ ಆಗಿರ್ತಕ್ಕಂಥ ಏನದಾವೆ ಇತ್ತೀಚಿನ ದಿನಮಾನಗಳಿರ್ತಕ್ಕಂಥ ಮಕ್ಕಳು ಕ್ರಿಕೆಟ್ ಅಂತಕ್ಕಂಥ ಭಾಳಷ್ಟು ಫೇಮಸ್ ಆಗಿರ್ತಕ್ಕಂಥದ್ದು. ಹೀಗೆ ಅಂದರೆ ಆ ಒಂದು ಲಿಂಗ ಅಂತಕ್ಕಂಥದ್ದು ಏನಿದೆಯೋ ಆ ಲಿಂಗಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತೆಗೆತಕ್ಕಂಥ ಆಟಗಳನ್ನ ಆಡ್ತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇಲ್ಲಿ ಕಂಡುಬರ್ತದೆ. ಅದೇ ರೀತಿಯಾಗಿ ಈ ಹಂತದಲ್ಲಿ ಗಂಡು ಮಗು ತಾಯಿಯನ್ನು ಇಷ್ಟಪಡ್ತಾನೆ. ಇದಕ್ಕೆ ಓಡಿಪಸ್ ಕಾಂಪ್ಲೆಕ್ಸ್, ಓಡಿಪಸ್ ಮನೋಭಾವ ಎನ್ನುವರು. ನೋಡು, ಈ ಹಂತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ 4 ರಿಂದ 5 ವರ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಗಂಡು ಮಗು ಆಗಿತ್ತು ಅಂತಂದರೆ ತಾಯಿಯನ್ನು ಬಹಳಷ್ಟು ಇಷ್ಟಪಡ್ತಾನೆ. ಅವನು ಏನೇ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊತಪ್ಪ ಅಂದ್ರೆ ಯಾರ ಜೊತೆಲಿ ಹೇಳ್ಕೊತಾನಪ್ಪ ಅಂತ ಕೇಳಿದಾಗ ತಾಯಿಯಲ್ಲಿ ಹೇಳ್ಕೊತಾನೆ ವಿನಃ ತಂದೆ ಹತ್ರ ಹೇಳೋಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಕೇಳಿದಾಗ ಇದಕ್ಕೆ ಮನೋವಿಜ್ಞಾನದಲ್ಲಿ ಅಂತ ಕರೀತಾರೆ ಓಡಿಪಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ, ಅಥವಾ ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಕೂಡ ಕರೀತಾರೆ. ಆದರೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಯಾವುದಪ್ಪ ಅಂತ ಕೇಳಿದಾಗ ಅದು ಓಡಿಪಸ್ ಕಾಂಪ್ಲೆಕ್ಸ್ ಅಂತಕ್ಕಂಥದ್ದೇ. ಇದಕ್ಕೆ ಓಡಿಪಸ್ ಮನೋಭಾವನೆ ಅಂತ ಕನ್ನಡದಲ್ಲಿ ಕರೀತಾರೆ. ಇದಕ್ಕೊಂದು ಏನಿದೆ ಅಂತ ಕೇಳಿದಾಗ ಹಿಂದೆ ಗ್ರೀಕ್ ದೇಶದಲ್ಲಿ ಏನಾಗಿತ್ತು ಅಂತ ಕೇಳಿದರೆ ಇದಕ್ಕೊಂದು ಪುರಾವೆ ಇದೆ. ಯಾಕೆ ಆ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಮಕ್ಕಳಲ್ಲಿ ಹುಟ್ಟಿಕೋತವೆ ಅಂದರೆ, ಗಂಡು ಮಗು ಆಗಿತ್ತಂತಂದರೆ ತಾಯಿಯನ್ನು ಯಾಕೆ ಇಷ್ಟಪಡ್ತಾನೆ ಅಂತಂತ ಕೇಳಿದಾಗ ಗ್ರೀಕ್ ದೇಶದ ಪುರಾಣಗಳಲ್ಲಿ ಉಲ್ಲೇಖವಾಗಿರತಕ್ಕಂಥ ಸಂದರ್ಭವನ್ನು ಗಮನಿಸೋದಾಗಿದ್ದರೆ ಒಂದು ಹಿಂದಿನ ವೃತ್ತಾಂತ ಇದೆ. ಆ ಗ್ರೀಕ್ ದೇಶದ ಪುರಾಣಗಳಲ್ಲಿ ಒಬ್ಬ ರಾಜ ಮತ್ತು ರಾಣಿಗೆ ಒಂದು ಮಗುವಿನ ಜನನ ಆಗುತ್ತೆ, ಗಂಡು ಮಗುವಿನ ಜನನ ಆಗುತ್ತದೆ. ಆ ಗಂಡು ಮಗುವಿನ ಹೆಸರೇ ಓಡಿಪಸ್. ಆ ಗಂಡು ಮಗುವಿನ ಹೆಸರು ಓಡಿಪಸ್ ಅಂತಕ್ಕಂಥ ಇರೋದರಿಂದ ಸಾಮಾನ್ಯವಾಗಿ ರಾಜ ಮನೆತನಗಳಲ್ಲಿ ತಮ್ಮ ಸಂತಾನ ಹುಟ್ಟಿದಾಗ ಆ ಸಂತಾನದ ಭವಿಷ್ಯವನ್ನು ಕೇಳೋದಕ್ಕೋಸ್ಕರವಾಗಿ ರಾಜ ಪುರೋಹಿತರನ್ನು ಕಳಿಸ್ತಾರೆ. ಅದೇ ರೀತಿಯಾಗಿ ಆ ಗ್ರೀಕ್ ದೇಶದಲ್ಲಿರ್ತಕ್ಕಂಥ ರಾಜ ರಾಣಿಗಳು ಕೂಡ ಏನು ಮಾಡಿದ್ರು ಅಂತ ಕೇಳಿದಾಗ ತಮ್ಮ ಮಗುವಿನ ಭವಿಷ್ಯವನ್ನು ತಿಳ್ಕೋದಕ್ಕೋಸ್ಕರವಾಗಿ ರಾಜ ಪುರೋಹಿತರನ್ನು ಕರೆಸಿ ಆ ರಾಜ್ಯಸಭೆಯಲ್ಲಿ ಕುಂತ್ಕೊಂಡು ಮಗುವಿನ ಭವಿಷ್ಯವನ್ನು ಕೇಳ್ತಾರೆ. ಆಗ ಮಗುವಿನ ಭವಿಷ್ಯವನ್ನು ಹೇಳ್ತಕ್ಕಂಥ ರಾಜ ಪುರೋಹಿತ ಹೇಳ್ತಾನೆ, ಈ ಮಗು ನಿಮ್ಮ ಪರಿವಾರಕ್ಕೆ ಗಂಡಾಂತರವನ್ನು ತರ್ತಾನೆ. ಏನಂತ ಕೇಳಿದಾಗ ನೀನು ಅಂದರೆ ಈ ಮಗುವಿನ ತಂದೆಯಾಗಿರ್ತಕ್ಕಂಥ ನೀನು, ಈ ರಾಜ್ಯದ ರಾಜನಾಗಿರ್ತಕ್ಕಂಥ ನೀನು ನಿನ್ನನ್ನೇ ಕೊಲೆ ಮಾಡಿ ನಿನ್ನ ಹೆಂಡತಿ ಅಂದರೆ ಆ ಮಗುವಿನ ತಾಯಿಯಾಗಿರ್ತಕ್ಕಂಥ ನಿನ್ನ ಹೆಂಡತಿ ರಾಣಿ ಏನಿದ್ದಾಳೆ ಆ ರಾಣಿಯನ್ನೇ ವಿವಾಹವಾಗ್ತಾನೆ ಅಂತಕ್ಕಂಥ ಒಂದು ಭವಿಷ್ಯವನ್ನು ಆ ರಾಜ ಪುರೋಹಿತರು ಏನು ಮಾಡ್ತಾರೆ, ನುಡಿತಾರೆ. ಆಗ ರಾಜ ರಾಣಿಗೆ ಏನಾಗುತ್ತೆ ಅಂತ ದಿಗ್ಭ್ರಾಂತಿಯನ್ನು ಉಂಟಾಗಿ ರಾಜ ಏನು ಮಾಡ್ತಾನೆ ಅಂತ ಕೇಳಿದಾಗ ನನ್ನನ್ನೇ ಕೊಲೆ ಮಾಡಿ ತನ್ನ ತಾಯಿಯನ್ನೇ ಮದುವೆಯಾಗ್ತಕ್ಕಂಥ ವ್ಯಕ್ತಿ ಇವನಾಗ್ತಾನೆ ಅನ್ನೋದಾಗಿದ್ದರೆ ಇಂಥ ಮಗು ನನಗೆ ಬೇಡ ಅಂತ ತಿಳ್ಕೊಂಡು ಏನು ಮಾಡ್ತಾನೆ ರಾಜ ಆ ಮಗುವನ್ನು ಕೊಲೆ ಮಾಡಲಿಕ್ಕೆ, ಆ ಮಗುವನ್ನು ಪ್ರಾಣ ಸಹಿತ ಇರೋದು ಬೇಡ ಅಂತಕ್ಕಂಥ ನಿರ್ಧಾರ ಮಾಡಿ ತನ್ನ ರಾಜ ಸೇವಕರಿಗೆ ಏನು ಮಾಡ್ತಾನೆ, ಆಜ್ಞೆಯನ್ನು ಮಾಡ್ತಾನೆ. ಅದರಂತೆ ಆ ಓಡಿಪಸ್ ಅಂತಕ್ಕಂಥ ಮಗುವನ್ನು ರಾಜ ಸೇವಕರು ಕರ್ಕೊಂಬಂದು ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿದಾಗ ಆ ಮಗು ನಗುತ್ತಿರೋದನ್ನು ಕಂಡು ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅಂತಂದರೆ ಆ ಮಗುವಿನ ಪ್ರಾಣ ತೆಗೆಯೋದಕ್ಕೆ ಮನಸ್ಸು ಬಾರದೆ ಆ ಮಗುವನ್ನು ಎಲ್ಲೋ ಒಂದು ಕಡೆ ನೀರಿನಲ್ಲಿ ಬಿಟ್ಟು ಹೋಗಿಬಿಡ್ತಾರೆ. ಆಗ ಆ ಮಗು ಯಾರದೋ ಬೇಟೆಗಾರರ ಕೈಯಲ್ಲಿ ಸಿಕ್ಕು ಆ ಬೇಟೆಗಾರರ ಕೈಯಲ್ಲಿ ಬೆಳೆದು ತಾನು ಯಾಕಂತ ಕೇಳಿದಾಗ ಆ ಮಗುವಿನಲ್ಲಿ ಇರ್ತಕ್ಕಂಥ ರಕ್ತ ಯಾವುದು ಅಂತ ಕೇಳಿದಾಗ ರಾಜವಂಶಸ್ಥರ ರಕ್ತ ಆಗಿರೋದ್ರಿಂದ ಅವನಿಗೆ ಆಟೋಮೆಟಿಕ್ ಆಗಿ ಯುದ್ಧ ಕಲೆಗಳಲ್ಲಿ ಏನಾಗಿತ್ತು ಅಂತ ಕೇಳಿದಾಗ ಆಸಕ್ತಿ ಇತ್ತು. ಅದಕ್ಕೋಸ್ಕರವಾಗಿ ತನ್ನ ಆ ಬೇಟೆಗಾರರ ಕೈಯಲ್ಲಿ ಸಿಕ್ಕಿರ್ತಕ್ಕಂಥ ಆ ಒಂದು ಬೇಟೆಗಾರರ ಬಳಗದಲ್ಲಿ ಇದ್ದುಕೊಂಡು ಅವರಿಗೂ ಕೂಡ ಯುದ್ಧ ಕಲೆಗಳನ್ನು ಕಲಿಸಿ ಮುಂದೆ ಒಂದು ಏನು ಮಾಡ್ತಾನಪ್ಪ ಅಂತ ಕೇಳಿದಾಗ ಅದೇ ರಾಜ್ಯದ ಮೇಲೆ ದಂಡೆತ್ತಿ ಹೋಗ್ತಾನೆ. ಅದೇ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ತನ್ನ ತಂದೆಯಾಗಿರ್ತಕ್ಕಂಥ ಆ ರಾಜ ತನ್ನ ತಂದೆ ಎನ್ನುವುದನ್ನು ಅರಿಯದೆ ಆ ರಾಜನನ್ನು ಕೊಲೆ ಮಾಡ್ತಾನೆ. ಆ ರಾಣಿ ತನ್ನ ತಾಯಿ ಎನ್ನುವುದನ್ನು ಅರಿಯದೆ ಆ ರಾಣಿಯನ್ನು ಏನು ಮಾಡ್ತಾನೆ, ವಿವಾಹವಾಗ್ತಾನೆ. ಹೀಗೆ ಆ ಗ್ರೀಕ್ ದೇಶದ ಪುರಾಣಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಒಂದು ಕತೆ. ಅದಕ್ಕೋಸ್ಕರವಾಗಿ ಆ ಓಡಿಪಸ್ ಅಂತಕ್ಕಂಥ ಮಗುವಿನ ಹೆಸರು ಇರೋದರಿಂದ ಆ ಓಡಿಪಸ್ ಕಾಂಪ್ಲೆಕ್ಸ್ ಅಂತಕ್ಕಂಥದ್ದು ಇದು ಬೆಳೆದು ಬಂದಿದೆ ಅಂತಕ್ಕಂಥ ಆ ಪುರಾಣಗಳ ಕಥೆಯ ಮೂಲಕ ಏನು ಮಾಡ್ಬೋದು, ಇಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದೇನೇ ಇರಲಿ, ಒಟ್ಟಾರೆಯಾಗಿ ಮನೋವೈಜ್ಞಾನಿಕವಾಗಿ ಈ ಹಂತದಲ್ಲಿ 4 ರಿಂದ 5 ವರ್ಷ ಇರ್ತಕ್ಕಂಥ ಮಕ್ಕಳು ಸಹಜವಾಗಿ ಏನು ಮಾಡ್ತಾರೆ ಅಂತ ಕೇಳಿದಾಗ ತನ್ನ ತಾಯಿಯನ್ನೇ, ಗಂಡು ಮಗುವಾಗಿತ್ತಂತಂದರೆ ತನ್ನ ತಾಯಿಯನ್ನೇ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ಹೆಣ್ಣು ಮಗು ಆಗಿದ್ದರೆ ಅವಳು ತಂದೆಯನ್ನು ಹೆಚ್ಚು ಇಷ್ಟಪಡ್ತಾಳೆ. ಇದು
ಬಹಳಷ್ಟು ನಮ್ಮ ಸಮಾಜದಲ್ಲಿ ಏನು ಮಾಡ್ತಪ್ಪ ಅಂತ ಕೇಳಿದ್ರೆ ಅದು ಓಡಿಪಸ್ ಆಗಿರ್ಬೋದು, ಎಲೆಕ್ಟ್ರೋ ಆಗಿರ್ಬೋದು, ಇವೆರಡೂ ಭಾವನೆಗಳು ನಮ್ಮ ಸಮಾಜದಲ್ಲಿ ಇಂದಿಗೂ ಕೂಡ ನಾವು ಕಾಣ್ತಾ ಇದ್ದೀವಿ. ಹೆಣ್ಣು ಮಗು ಆಗಿತ್ತಂದರೆ ತನ್ನ ಮನಸ್ಸಿನ ಏನೇ ವಿಚಾರಗಳಿದ್ದರೂ ಕೂಡ, ಬೇಕು ಬೇಡಿಕೆಗಳು ಏನೇ ಇದ್ದರೂ ಕೂಡ ಯಾರಲ್ಲಿ ಕೇಳ್ತಪ್ಪ ಅಂತ ಕೇಳಿದಾಗ ತಂದೆಯಲ್ಲಿ ಕೇಳ್ತಾಳೆ. ಯಾಕಂತ ಕೇಳಿ ತಂದೆಯನ್ನು ಭಾಳಷ್ಟು ಇಷ್ಟಪಡ್ತಾಳೆ. ಇದಕ್ಕೇನಂತ ಕರೀತಾರೆ ಅಂತ ಎಲೆಕ್ಟ್ರಾ ಮನೋಭಾವನೆ ಅಂತ ಕರೀತಾರೆ. ಈ ಎಲೆಕ್ಟ್ರಾ ಮನೋಭಾವನೆ ಅಂತಕ್ಕಂಥದ್ದು ಕೂಡ ರೋಮನ್ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ಪೌರಾಣಿಕವಾಗಿರ್ತಕ್ಕಂಥ ಕಥೆ ಅಂತಕ್ಕಂಥದ್ದು. ಎಲೆಕ್ಟ್ರಾ ಅಂತಕ್ಕಂಥ ಒಂದು ಹುಡುಗಿ ಏನು ಮಾಡ್ತಾ ಅಂತ ಕೇಳಿದಾಗ ಸಹಜವಾಗಿ ಈ ಸಂದರ್ಭದಲ್ಲಿ ಆ ಮಗುವಿಗೆ ತಂದೆಯ ಮೇಲೆ ಭಾಳಷ್ಟು ಇಷ್ಟ ಇರುವುದರಿಂದ, ಆ ತಂದೆಯ ಬಗ್ಗೆ ಭಾಳಷ್ಟು ಆಸಕ್ತಿ ಇರುವುದರಿಂದ ಆ ಮಗುವಿನಲ್ಲಿ ಎಂಥ ಭಾವನೆ ಬರ್ತಂತ ಅಂತ ಕೇಳಿದಾಗ, ನಾನು ತಂದೆಯ ಜೊತೆಯಲ್ಲಿ ಕಾಲ ಕಳೆಯುವುದಕ್ಕೆ ನನ್ನ ತಾಯಿ ಅಡ್ಡಿಯಾಗ್ತಾ ಇದ್ದಾಳೆ ನನಗೆ ಅಂತಕ್ಕಂಥ ವಿಚಾರದೊಂದಿಗೆ ಏನು ಮಾಡ್ತಾ ಅಂತ ಕೇಳಿದಾಗ ಆ ಮಗು ತನ್ನ ತಾಯಿಯನ್ನೇ ಕೊಲೆ ಮಾಡಿಸ್ತಕ್ಕಂಥದ್ದು ಎಲ್ಲಿ ಬರ್ತಪ್ಪ ಅಂತ ಕೇಳಿದಾಗ ಆ ರೋಮನ್ ಸಾಮ್ರಾಜ್ಯದ ಪೌರಾಣಿಕವಾಗಿರ್ತಕ್ಕಂಥ ಕಥೆಗಳಲ್ಲಿ ಬರ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತಕ್ಕಂಥದ್ದು ಬಂತು ಅಂತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಅದೇನೇ ಇರಲಿ, ಆ ಸೈಕಾಲಜಿಕಲ್ ಆಗಿ ನಾವು ಅಧ್ಯಯನ ಮಾಡೋ ಸಂದರ್ಭದಲ್ಲಿ, ಮನೋವೈಜ್ಞಾನಿಕವಾಗಿ ನಾವು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಹೆಣ್ಣು ಮಗು ತಂದೆಯನ್ನು ಇಷ್ಟಪಡ್ತಾಳೆ. ಇದಕ್ಕೇನಂತ ಕರೀತಾರೆ ಅಂತ ಕೇಳಿದಾಗ ಎಲೆಕ್ಟ್ರಾ ಮನೋಭಾವನೆ ಅಂತ ಕರೀತಾರೆ. ಇದು 4 ರಿಂದ 5 ವರ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಶಿಶ್ನ ಹಂತದಲ್ಲಿ ಕಂಡು ಬರ್ತಕ್ಕಂಥ ಒಂದು ಲಕ್ಷಣ ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದು. ಹಾಗೆ ಒಂದು 4ನೇ ಹಂತ ಇಲ್ಲಿ 1 ಅಂತಾಗಿದೆ. ಸಾರಿ, ಇದನ್ನು ಏನು ಮಾಡ್ಕೋಬೇಕು ನೀವೆಲ್ಲರೂ 4 ಅಂತ ಮಾಡ್ಕೊಳ್ಬೇಕು. 4ನೇ ಹಂತ ಅಂತ ಕೇಳಿದಾಗ ಅಂತರ್ಗತ ಹಂತ 6 ರಿಂದ 12 ವರ್ಷದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಅಂತರ್ಗತ ಹಂತ ಅಂತಕ್ಕಂಥದ್ದು ಹೆಸರು ಹೇಳ್ತಾ ಇದೆ. ಅದು ಏನಂತ ಕೇಳಿದಾಗ ಅಂತರ್ಗತ ಲಿಬಿಡೋ ಅಂತಕ್ಕಂಥದ್ದು ಸ್ವಲ್ಪ ಕಾಲ ಏನಾಗಿರುತ್ತೆ ಅಂತ ಕೇಳಿದಾಗ ಅಂತರ್ಗತವಾಗಿರುತ್ತದೆ. ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋಲೈಂಗಿಕ ವಿಕಾಸ ಸಿದ್ಧಾಂತ 4ನೇ ಹಂತವಾಗಿರ್ತಕ್ಕಂಥ ಅಂತರ್ಗತ ಹಂತ ಅಂತಕ್ಕಂಥದ್ದು ಮಗುವಿನ 6 ರಿಂದ 12 ವರ್ಷದ ಅವಧಿಯನ್ನು ಒಳಗೊಂಡಿದ್ದು ಈ ಶಾಲಾ ಹಂತವಾಗಿರೋದ್ರಿಂದ ನೋಡಿ, 6 ರಿಂದ 12 ವರ್ಷ ಅಂತಕ್ಕಂಥದ್ದು ಮಗು ಶಾಲೆಗೆ ಹೋಗ್ತಾನೆ. ಶಾಲೆಗೆ ಹೋದಾಗ ಶಾಲಾ ಚಟುವಟಿಕೆಯಲ್ಲಿ ಏನು ಮಾಡ್ತಾನಪ್ಪ ನಿರತನಾಗ್ತಾನೆ ಮತ್ತು ತನ್ನ ಒಂದು ಆ್ಯಕ್ಟಿವಿಟೀಸ್ಗಳೇನಿದಾವೋ ಆ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳೇನಿದಾವೋ ಅದರಲ್ಲಿ ಕಾಲ ಕಳೆಯೋದ್ರಿಂದ, ಗೆಳೆಯರ ಬಳಗ ಅಂತಕ್ಕಂಥ ವಿಸ್ತಾರ ಆಗೋದ್ರಿಂದ, ಗೆಳೆಯರ ಜೊತೆಗೆ ಕಾಲ ಕಳೆಯೋದ್ರಿಂದ, ಗೆಳೆಯರ ಜೊತೆಗೆ ಆಟವಾಡೋದ್ರಿಂದ ಇಲ್ಲಿ ಲೈಂಗಿಕತೆ ಅಂತಕ್ಕಂಥ ಏನಾಗಿರುತ್ತೆ ಸ್ವಲ್ಪ ಮರೆಮಾಚಿರುತ್ತದೆ. ಅದಕ್ಕೋಸ್ಕರವಾಗಿ ಲಿಬಿಡೋ ಅಂತಕ್ಕಂಥ ಏನು ಮಾಡ್ತಾ ಅಂತ ಕೇಳಿದಾಗ ಸ್ವಲ್ಪ ಕಾಲ 6 ರಿಂದ 12 ವರ್ಷದವರೆಗೂ ಲಿಬಿಡೋ ಅಂತಕ್ಕಂಥ ಏನಾಗಿರುತ್ತೆ ಮಗುವಿನಲ್ಲಿ ಅಂತರ್ಗತವಾಗಿರುತ್ತದೆ. ಆದ್ದರಿಂದ ಈ ಹಂತವನ್ನು ಏನು ಕರೀತಾರಪ್ಪ ಅಂದರೆ ಅಂತರ್ಗತ ಹಂತ ಅಂತೇಳಿ ಕರೀತಾರೆ. ಇಲ್ಲಿ ಕಂಡು ಬರ್ತಕ್ಕಂಥ ಲಕ್ಷಣಗಳೇನಂತ ಕೇಳಿದಾಗ ಈ ಹಂತದಲ್ಲಿ ಲೈಂಗಿಕ ಅಪೇಕ್ಷೆಗಳು ದುರ್ಬಲವಾಗಿರುತ್ತವೆ. ನೋಡಿ, ಇಲ್ಲಿ ಲೈಂಗಿಕವಾಗಿರ್ತಕ್ಕಂಥ ಅಪೇಕ್ಷೆ ಭಾಳಷ್ಟು ಏನಾಗಿರ್ತವೆ ಅಂತ ಕೇಳಿದಾಗ ದುರ್ಬಲವಾಗಿರ್ತವೆ. ಯಾಕೆ ಅಂತ ಕೇಳಿದಾಗ ಮಗು ಬ್ಯುಸಿಯಾಗಿರ್ತಾನೆ, ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಅವನಿಗೆ ಸಮಯ ಇಲ್ಲ. ಅವನೇನಾಗಿದ್ದಾನೆ, ಶಾಲೆಗೆ ಸೇರಿಕೊಂಡಿದ್ದಾನೆ. ಶಾಲೆಗೆ ಸೇರಿಕೊಂಡ ಮೇಲೆ ಮಗುವಿಗೆ ಶಾಲಾ ಚಟುವಟಿಕೆಗಳಿದ್ದಾವೆ, ಮನೆಯಲ್ಲಿರ್ತಕ್ಕಂಥ ಹೋಮ್ವರ್ಕ್ ಇದೆ, ಅವ್ರ ಜೊತೆಗೆ ಗೆಳೆಯರಾಗಿದ್ದಾರೆ, ಆ ಗೆಳೆಯರ ಜೊತೆಗೆ ಆಟ ಆಡಬೇಕಾಗಿದೆ. ಹೀಗೆ ಸಾಕಷ್ಟು ಕೆಲಸದಲ್ಲಿ ಮಗು ಬ್ಯುಸಿ ಆಗಿರೋದ್ರಿಂದ, ಅವನ ಒಂದು ಕಾರ್ಯ ಚಟುವಟಿಕೆ ವಲಯ ವಿಸ್ತಾರ ಆಗಿರುವುದರಿಂದ ಆ ಮಗು ಆ ಲೈಂಗಿಕವಾಗಿರ್ತಕ್ಕಂಥ ಲಿಬಿಡೋ ಕಡೆ ಗಮನ ಕೊಡಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಲೈಂಗಿಕ ಅಪೇಕ್ಷೆ ಏನಾಗಿತ್ತಪ್ಪ ಅಂತ ಇಲ್ಲಿ ದುರ್ಬಲವಾಗಿರುತ್ತವೆ. ಇನ್ನು ಎರಡನೇದಾಗಿ ಮಕ್ಕಳು ತಮ್ಮ ಸಹಪಾಠಿಗಳೊಂದಿಗೆ ಶಾಲಾ ಚಟುವಟಿಕೆಯಲ್ಲಿ ನಿರತರಾಗುತ್ತಾರೆ. ನೋಡಿ, ಶಾಲಾ ಚಟುವಟಿಕೆಯಲ್ಲಿ ನಿರತರಾಗುವುದರಿಂದ ಈ ಒಂದು ಲಿಬಿಡೋ ಅಂತಕ್ಕಂಥದ್ದು ಏನಾಗಿರುತ್ತೆ ಇಲ್ಲಿ ಭಾಳಷ್ಟು ಮರೆಮಾಚಿರುತ್ತೆ ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದು. ಈ ಹಂತದಲ್ಲಿ ಈಗೋದ ಪ್ರವೃತ್ತಿಗಳಾದ ನಾಚಿಕೆ, ನೀತಿಕತೆ, ತಾತ್ಸಾರ ಮನೋಭಾವ ಮುಂತಾದವುಗಳು ಮಕ್ಕಳ ಮನಸ್ಸಿನಲ್ಲಿ ರಚಿಸಲ್ಪಡುವವು. ನೋಡಿ, 6 ರಿಂದ 12 ಇರತಕ್ಕಂಥ ಮಕ್ಕಳಲ್ಲಿ ಈಗೋದ ಪ್ರವೃತ್ತಿಗಳಾಗಿರ್ತಕ್ಕಂಥವು ನಾಚಿಕೆ ಅಂತಕ್ಕಂಥದ್ದು, ನೀತಿಕತೆ ಅಂತಕ್ಕಂಥದ್ದು, ತಾತ್ಸಾರ ಮನೋಭಾವ ಮುಂತಾದವುಗಳು ಮಕ್ಕಳ ಮನಸ್ಸಿನಲ್ಲಿ ಏನಾಗ್ತವಪ್ಪ ಅಂತ ಕೇಳಿದಾಗ ಅವು ರಚನೆ ಆಗಲಿಕ್ಕೆ ಸಾಧ್ಯ ಆಗ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಈ ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋವಿಶ್ಲೇಷಣಾ ಸಿದ್ಧಾಂತದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಈ ಅಂತರ್ಗತ ಹಂತದ ಆದಮೇಲೆ ಬರ್ತಕ್ಕಂಥ ಕೊನೆಯ ಹಂತ ಯಾವುದಪ್ಪ ಅಂತ ಕೇಳಿದ್ರೆ 5ನೇದಾಗಿ ಅದು ಲಿಂಗ ಹಂತ ಅಂತ ಕರೀತಾರೆ. ಈ ಲಿಂಗ ಹಂತ ಅಂತಕ್ಕಂಥದ್ದು ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಹಂತ. ಇಲ್ಲಿ 2 ಅಂತಾಗಿದೆ, 5 ಮಾಡ್ಕೊಳ್ಬೇಕು. ಲಿಂಗ ಹಂತ ಅಂತಕ್ಕಂಥ 12 ರಿಂದ 21 ವರ್ಷ. ನೋಡಿ, ಮನೋಲೈಂಗಿಕ ವಿಕಾಸ ಸಿದ್ಧಾಂತದಲ್ಲಿ ಕೊನೆಯದಾಗಿರ್ತಕ್ಕಂಥದ್ದು ಮತ್ತು 5ನೇ ಹಂತ ಆಗಿರ್ತಕ್ಕಂಥದ್ದು ಅದು ಲಿಂಗ ಹಂತ 12 ರಿಂದ 21 ವರ್ಷ ಅವಧಿಯನ್ನು ಒಳಗೊಂಡಿರ್ತದೆ. ಇಲ್ಲಿ ಮಕ್ಕಳ ಲೈಂಗಿಕ ಅಂಗಾಂಗಗಳು ಪರಿಪಕ್ವತೆಯನ್ನು ಪಡೆದುಕೊಂಡಿದ್ದು ಸಂತಾನೋತ್ಪತ್ತಿಗೆ ತಯಾರಾಗಿರುತ್ತವೆ. ನೋಡಿ, ಇದು ಭಾಳಷ್ಟು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಯಾಕೆ ಅಂತ ಕೇಳಿದಾಗ 12 ರಿಂದ 21 ವರ್ಷ ಇರ್ತಕ್ಕಂಥ ಮಗು ತಾರುಣ್ಯಾವಸ್ಥೆಯನ್ನು ಬಂದಿರ್ತಾನೆ. ಆ ತಾರುಣ್ಯಾವಸ್ಥೆಯಲ್ಲಿ ಬಂದಿರತಕ್ಕಂಥ ಮಗುವಿಗೆ ನಾವೇನು ಕರಿತೀವಪ್ಪ ಅಂತ ಕೇಳಿದಾಗ
ಅವನು ಸಂತಾನೋತ್ಪತ್ತಿ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥ ರೀತಿಯಲ್ಲಿ ಅವನೆಲ್ಲ ಲೈಂಗಿಕವಾಗಿರ್ತಕ್ಕಂಥ ಅಂಗಾಂಗಗಳೇನಾಗಿರ್ತವೆ ಅಂತ ಕೇಳಿದಾಗ ವಿಕಾಸವನ್ನು ಪಡೆದುಕೊಂಡಿರ್ತವೆ, ಸಾಮರ್ಥ್ಯವನ್ನು ಪಡೆದುಕೊಂಡಿರ್ತವೆ. ಅದಕ್ಕೋಸ್ಕರವಾಗಿ ಇದಕ್ಕೇನಂತ ಕರಿತೀವಿ ಅಂತ ಕೇಳಿದಾಗ ವಸಂತದ ಕಾಲ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದಾಗ ಈ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಅದಕ್ಕೋಸ್ಕರ ವಸಂತದ ಕಾಲ ಅಂತ ಯಾವುದು ಕರೀತಾರೆ ಅಂತ ಕೇಳಿದಾಗ ತಾರುಣ್ಯಾವಸ್ಥೆ ಕರೀತಾರೆ. 12ರಿಂದ 21 ವರ್ಷ ಅಂತ ಅಂದಾಗ ತಾರುಣ್ಯದ ಮಗುನೇ ಈ ಹಂತದಲ್ಲಿ ಬರುವುದರಿಂದ ಈ ಹಂತದಲ್ಲಿರ್ತಕ್ಕಂಥ ಮಗುವಿನ ಲೈಂಗಿಕ ಅಂಗಾಂಗಗಳು ಏನಾಗಿರ್ತಾವಪ್ಪ ಅಂತ ತಮ್ಮ ಸಾಮರ್ಥ್ಯವನ್ನು ಪಡೆದುಕೊಂಡಿರ್ತವೆ, ಪರಿಪಕ್ವತೆಯನ್ನು ಪಡೆದುಕೊಂಡಿರ್ತವೆ. ಬಾಲಕಿಯಾಗಿದ್ದರೆ ಕನ್ಯತ್ವವನ್ನು ಪಡೆದುಕೊಂಡಿರ್ತಾಳೆ, ಬಾಲಕ ಆಗಿದ್ದರೆ ಪುರುಷತ್ವವನ್ನು ಪಡೆದುಕೊಂಡಿರ್ತಾನೆ. ಇಬ್ಬರೂ ಕೂಡ ಲೈಂಗಿಕವಾಗಿ ಪರಿಪಕ್ವತೆಯನ್ನು ಪಡೆದುಕೊಂಡು ಸಂತಾನೋತ್ಪತ್ತಿಗೆ ತಯಾರಾಗಿರ್ತಕ್ಕಂಥ ಅವಧಿ ಯಾವುದಪ್ಪ ಅಂತ ಕೇಳಿದಾಗ ಅದು 12ರಿಂದ 21 ವರ್ಷದ ಅವಧಿಯಾಗಿರ್ತದೆ. ಈ ಹಂತದಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದಿಷ್ಟು ಲಕ್ಷಣಗಳು ನೋಡೋದಾಗಿದ್ದರೆ ಈ ಹಂತದಲ್ಲಿ ಮಗುವಿನ ಸುಖಾನುಭವವು ಲಿಂಗದ ಸುತ್ತಲೂ ಕೇಂದ್ರೀಕೃತವಾಗಿರುತ್ತದೆ. ನೋಡಿ, ಇಲ್ಲಿ ಲೈಂಗಿಕವಾಗಿರ್ತಕ್ಕಂಥ ಲಿಂಗದ ಸುತ್ತಲೂ ಆ ಒಂದು ವ್ಯಕ್ತಿಯ ಲಿಬಿಡೋ ಅಂತಕ್ಕಂಥ ಏನು ಮಾಡ್ತದೆ ಕೆಲಸವನ್ನು ಮಾಡ್ತಿರ್ತದೆ ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೆಕ್ಸ್ಟ್, ಈ ಹಂತದಲ್ಲಿ ಮಗುವಿನ ಪ್ರಜೋತ್ಪತ್ತಿ ಅಂಗಗಳು ಪರಿಪಕ್ವಗೊಂಡಿರುತ್ತವೆ. ನೋಡಿ, ಪ್ರಜೋತ್ಪತ್ತಿ ಅಂತಂದಾಗ ಸಂತಾನೋತ್ಪತ್ತಿಗೆ ಅಂದರೆ ನಾವು ವಂಶವನ್ನು ಬೆಳೆಸೋದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವರ ಲೈಂಗಿಕವಾಗಿರ್ತಕ್ಕಂಥ ಅಂಗಗಳೇನಾಗಿರ್ತವೆ ಅಂತ ಕೇಳಿದ್ರೆ ಮೆಚುರಿಟಿ ಅಂತಕ್ಕಂಥ ಪಡೆದುಕೊಂಡಿರ್ತವೆ ಅಂತಕ್ಕಂಥ ಅಂಶ ನಾವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟ್, ಈ ಹಂತದಲ್ಲಿ ಬಾಲಕ ಬಾಲಕಿಯರು ತಮ್ಮ ಪ್ರತ್ಯೇಕ ಲೈಂಗಿಕ ಗುರುತುಗಳನ್ನು ಅರಿತುಕೊಳ್ತಾರೆ. ನೋಡಿ, ಇಲ್ಲಿ ಬಾಲಕ ಬಾಲಕಿಯರು ಏನು ಮಾಡ್ತಾರೆ ಅಂತ ಕೇಳಿದಾಗ ಇದಕ್ಕಿಂತ ಪೂರ್ವದಲ್ಲಿ ಇಬ್ಬರು ಒಂದೇ ಕೂಡಿ ಆಟ ಆಡಿದರೆ ಇಲ್ಲಿ ಏನಾಗುತ್ತೆ ಪ್ರತ್ಯೇಕತೆ ಅಂತಕ್ಕಂಥ ಕಂಡು ಬರುತ್ತೆ. ಯಾಕಂತ ಕೇಳಿದಾಗ ಇಲ್ಲಿ ತಾರುಣ್ಯಾವಸ್ಥೆಗೆ ಬಂದಾಗ ದೈಹಿಕವಾಗಿರ್ತಕ್ಕಂಥ ಬದಲಾವಣೆಯಲ್ಲಿ ಸಾಕಷ್ಟು ಆಗೋದ್ರಿಂದ ಅಲ್ಲಿ ಏನಾಗ್ತಾವೆ ಅಂತ ಕೇಳಿದಾಗ ಪ್ರತ್ಯೇಕ ಲೈಂಗಿಕ ಗುರುತುಗಳು ಅಂತಕ್ಕಂಥ ಗುರುತಿಸ್ಲಿಕ್ಕೆ ಏನಾಗುತ್ತೆ ಇಲ್ಲಿ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಅದೇ ರೀತಿಯಾಗಿ ಈ ಹಂತದಲ್ಲಿ ಮಕ್ಕಳು ತಮ್ಮ ಕಾಮವನ್ನು ತಣಿಸಿಕೊಳ್ಳುವ ಮಾರ್ಗಗಳನ್ನು ನಿರೀಕ್ಷಿಸುವರು. ಇದು ಬಹಳಷ್ಟು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಈ ಹಂತದಲ್ಲಿರ್ತಕ್ಕಂಥ ಮಕ್ಕಳು 12ರಿಂದ 21 ವರ್ಷ ಇರ್ತಕ್ಕಂಥ ಮಕ್ಕಳು ಏನು ಮಾಡ್ತಾರೆ ಅಂತ ಕೇಳಿದಾಗ ತಮ್ಮ ಲಿಬಿಡವನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರವಾಗಿ ಅಥವಾ ತಮ್ಮ ಲಿಬಿಡವನ್ನು ತಣಿಸಿಕೊಳ್ಳೋದಕ್ಕೋಸ್ಕರವಾಗಿ ಸಾಕಷ್ಟು ಮಾರ್ಗಗಳನ್ನು ಕಂಡುಕೊಳ್ತಾರೆ. ಅದು ಪ್ರೇಮದ ಕಾದಂಬರಿಯನ್ನು ಓದೋದಾಗಿರ್ಬೋದು, ಪ್ರೇಮ ಚಿತ್ರಗಳನ್ನು ನೋಡೋದಾಗಿರ್ಬೋದು, ಲೈಂಗಿಕವಾಗಿರ್ತಕ್ಕಂಥ ಚಿತ್ರಗಳನ್ನು ಇಷ್ಟಪಡೋದಾಗಿರ್ಬೋದು. ಹೀಗೆ ಸಾಕಷ್ಟು ರೀತಿಯಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತ ಕೇಳಿದಾಗ ತಮ್ಮ ಒಂದು ಲಿಬಿಡವನ್ನು ತಣಿಸಿಕೊಳ್ಳೋಕ್ಕೆ ಅವರು ಹುಡುಕೊಳ್ತಕ್ಕಂಥ ಮಾರ್ಗಗಳಾಗಿರ್ತವೆ. ಇದ್ರ ಬಗ್ಗೆ ಸಮಾಜ ಅಂತಕ್ಕಂಥ ಗಮನ ವಹಿಸಬೇಕಾಗಿರ್ತಕ್ಕಂಥ ಅವಶ್ಯಕವಾಗಿದೆ ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಅನ್ಯಲಿಂಗದವರ ಸೆಳೆತ ಅಂತಕ್ಕಂಥ ಬಹಳಷ್ಟು ಅಧಿಕವಾಗಿ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಈ ಸಂದರ್ಭದಲ್ಲಿ ಕಂಡುಬರುತ್ತೆ. ಯಾಕೆಂದರೆ ಸಹಜವಾಗಿ ಇಲ್ಲಿ ತಾರುಣ್ಯಾವಸ್ಥೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿರೋದ್ರಿಂದ ನಾವೇಂದ್ರೆ ವಿರುದ್ಧ ಲಿಂಗದ ಆಕರ್ಷಣೆ ಅಂತಕ್ಕಂಥ ಅನ್ಯಲಿಂಗದ ಆಕರ್ಷಣೆ ಅಂತಕ್ಕಂಥ ಸಹಜವಾಗಿರ್ತದೆ. ಹೀಗೆ ಎಲ್ಲ ರೀತಿಯಲ್ಲಿ 5 ಹಂತಗಳಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ತಮ್ಮ ಮನೋಲೈಂಗಿಕ ವಿಕಾಸ ಸಿದ್ಧಾಂತ ಅಂತಕ್ಕಂಥದ್ದು ಮನೋವಿಶ್ಲೇಷಣಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ 5 ಹಂತಗಳಲ್ಲಿ ನಮ್ಮ ವಿಕಾಸ ಅಂತಕ್ಕಂಥ ಆಗುತ್ತದೆ. ಆ ಲಿಬಿಡೋದ ಮೂಲಕನೇ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಪ್ಪ ಅಂತ ಕೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಮಾನಸಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಸದೃಢರಾಗಲಿಕ್ಕೆ ಸಾಧ್ಯ ಆಗುತ್ತದೆ. ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥ ಲಿಬಿಡೋ ಅಂತಕ್ಕಂಥ ಸರಿಯಾಗಿ ನಮ್ಮ ಪೂರೈಕೆ ಆಗದೇ ಇದ್ದಲ್ಲಿ ನಮಗೇನಾಗುತ್ತೆ ಅಂತ ಕೇಳಿದಾಗ ಸಮಾಜದಲ್ಲಿ ಸರಿಯಾಗಿ ಸದೃಢರಾಗಿ ಬದುಕಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಅಂಶವನ್ನು ನಾವು ಸಿಗ್ಮಂಡ್ ಫ್ರಾಯ್ಡ್ ಅವರ ಥಿಯರಿಯ ಮೂಲಕ ನಾವಿಲ್ಲಿ ನೋಡ್ಬೋದಾಗಿದೆ. ಅದಕ್ಕೋಸ್ಕರವಾಗಿ ಇಷ್ಟು ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋಲೈಂಗಿಕ ವಿಕಾಸ 5 ಹಂತಗಳು. ಅದಕ್ಕೋಸ್ಕರವಾಗಿಯೇ ಅವರು ಲೈಂಗಿಕತೆ ಬಗ್ಗೆನೇ ತಮ್ಮ ಒಂದು ವಿಚಾರಗಳನ್ನು ವ್ಯಕ್ತಪಡಿಸುವುದರಿಂದ ಈ ಒಂದು ಸಿದ್ಧಾಂತ ಭಾಳಷ್ಟು ಟೀಕೆಗೆ ಗುರಿಯಾಗಿದೆ. ಕೇವಲ ಲೈಂಗಿಕತೆ ಬಗ್ಗೆ ಮಾತ್ರ ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಮಾಡಪ್ಪ ಅಂತ ತಮ್ಮ ಸಿದ್ಧಾಂತದಲ್ಲಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಅದು ಸೂಕ್ತ ಅಲ್ಲ ಅಂತಕ್ಕಂಥ ಟೀಕೆಗಳು ಕೂಡ ಈ ಸಿದ್ಧಾಂತ ಬಗ್ಗೆ ಬಂದಾವೆ. ಅದೇನೇ ಇರಲಿ, ಒಬ್ಬ ವ್ಯಕ್ತಿ ತನ್ನ ಮಾನಸಿಕವಾಗಿ ಸರಿಯಾಗಿರಬೇಕಾಗಿತ್ತು ಅಂತಂದರೆ ಇವೆಲ್ಲವನ್ನು ನಾವು ಅರಿತುಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರದೊಂದಿಗೆ ಇದು ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋವಿಶ್ಲೇಷಣಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಮತ್ತು ಮನೋಲೈಂಗಿಕ ವಿಕಾಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಇನ್ನು ಮುಂದೆ ಬರ್ತಕ್ಕಂಥ ಥಿಯರಿಯನ್ನು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಇವತ್ತಿನ ತರಗತಿಯಲ್ಲಿ ಮನೋಲೈಂಗಿಕ ವಿಕಾಸ ಕುರಿತಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವರ ವಿಚಾರಗಳನ್ನು ನಾವೆಲ್ಲರೂ ಡಿಸ್ಕಷನ್ ಮಾಡಿದ್ವಿ. ಅದಕ್ಕೋಸ್ಕರ ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ.